ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಸರ್ ಏನು ಸರ್ ಇದು? ಸರ್ ಈಗ ಏನು ನೋಡ್ತಾ ಇದ್ದೀರಾ, ಕೃಷಿ ಕ್ಷೇತ್ರದಲ್ಲಿ ಮೊದಲೆಲ್ಲ ಸರ್ಫೇಸ್ ವಾಟರ್ ಮೇಗ್ಲು ನೀರನ್ನ ಬಳಸ್ತಾ ಇದ್ರು. ಈಗ ಕೆರೆ ಬಾವಿ ಕಾಲುವೆ ನೀರು ಬಳಸ್ತಾ ಇದ್ರು. ಅಲ್ಲಿ ಜೀವಿಗಳದ್ರಿಂದ ಜೀವಜಲ ಆಗೋದದು. ಈಗ ನಾವೇನು ಮಾಡ್ತೀವಿ, ಬೋರ್ವೆಲ್ ಅಂತರ್ಜಲದಿಂದ ತರೋದ್ರಿಂದ ಅಲ್ಲಿ ಜೀವಿಗಳಿಲ್ಲ, ಅದು ನಿರ್ಜೀವ ಜಲ. ನಿರ್ಜೀವ ಜಲ ತಂದು ಸಸ್ಯಕ್ಕೆ ಬಿಡೋಕ್ಕಾಗೋದಿಲ್ಲ. ಯಾಕೆ ಜೀವಿ ಬಿಟ್ಟಿರೋದನ್ನೇ ಅದು ಕನ್ವರ್ಟ್ ಮಾಡೋಕ್ಕೋಸ್ಕರ. ಈಗ ಬೋರ್ವೆಲ್ನಿಂದ ಈ ಕೃಷಿ ಮಾಡೋದು ನಿರ್ಜೀವ ಜಲ. ನಿರ್ಜೀವ ಜಲ, ಅದಕ್ಕೆ ಅದು ಲಾಸಿಗೆ ಬರ್ತಾ ಐತೆ. ಈಗ ಅದು ಈ ಕೆರೆ ಬೇಸಾಯದಾಗ ಮಾಡೋದಕ್ಕಿಂತ 60-70 ಚೀಲ ತನಕ ಭತ್ತ ಬೆಳೆಯೋರು ಯಾರು ಬೋರ್ವೆಲ್ಲಾಗ ಅಷ್ಟು ಬೆಳೆಯಕ್ಕೆ ಆಗ್ತಾ ಇಲ್ಲ. ಆಮೇಲೆ ಬೋರ್ವೆಲ್ದೇನೋ ಉಪ್ಪಿನ ಅಂಶ ಇರೋದ್ರಿಂದ ಅದು ಕಚ್ಚಾ ವಸ್ತು, ಸಿದ್ಧ ವಸ್ತು ಅಲ್ಲ ನೀರದು. ಕಚ್ಚಾ ವಸ್ತು ಬಿಡ್ತಾ ಹೋದ್ರೆ ಏನಾಗುತ್ತೆ, ಅದು ಬೇಕಿಲ್ಲದ ಅಲ್ಲೇ ಉಳಿತಾ ಹೋಗುತ್ತೆ ಉಪ್ಪು ಎಲ್ಲ. ಅದು ಹೋಗ್ದಂಗೆ ನೋಡ್ಕೋಬೇಕು ಅಂತ ಜೀವ ಜಲ ಆಗಬೇಕು ಅಂದರೆ ಜೀವಿ ಪಕ್ಕ ಬಿಡೋದು. ನಿಮ್ಗೆ ಏನು ನೋಡ್ತಾ ಇದ್ದೀರಿ ನೋಡ್ರಿ, ಇಲ್ಲಿ ಜೀವಿ ಅಷ್ಟೇ ಐತಿ ಇದ್ರಾಗೆ. ಅದು ಮೀನಿದೆ, ಜೀವ ಜಲ ಅಂದ್ರೆ ಮೀನು ಇರ್ತವೆ. ಇಲ್ಲಿ ಕಪ್ಪೆ ನಾವು ಬಿಟ್ಟಿರಲಿಲ್ಲ, ಅದು ಇರೋದಿಲ್ಲ. ಚಿಕ್ಕದು ವೆರೈಟಿ ಮೀನು ಬಿಟ್ಟಿದ್ವಿ. ಆ ಮೀನಿಗೆ ಆಕ್ಸಿಜನ್ ಬೇಕಲ್ಲ, ಅದಕ್ಕೆ ನಾವು ಫೌಂಟನ ಇದು ಮಾಡಿದ್ವಿ. ಈಗ ಮೀನಿಗೆ ಆಕ್ಸಿಜನ್ ಬೇಕು, ಇದಕ್ಕೆ ನೈಟ್ರೋಜನ್ ಬೇಕು. ಅದು ಮ್ಯಾಲಿಂದ ಬರೋದ್ರಿಂದ ಆ ನೀರು ಇಲ್ಲಿ ಕ್ರಿಯೇಟ್ ಆಗುತ್ತೆ. ಅದು ವಾತಾವರಣ ಇದೊಂದು ಪ್ರಪಂಚ ಇದ್ದಂಗೆ. ಇದ್ರ ವೇಸ್ಟ್ ಅದು ತಿಂತೈತೆ, ಅದ್ರ ವೇಸ್ಟ್ ಇದು ತಿನ್ನುತ್ತೆ. ಸೊಳ್ಳೆಗಳು ಅವಾಯ್ಡ್ ಮಾಡುತ್ತೆ, ಎಲ್ಲ ದನಗಳು ನೀರು ಕುಡ್ದಂಗೂ ಆಗುತ್ತೆ. ಆಮೇಲೆ ಇದನ್ನೇ ನಾವು ಕೃಷಿ ಹೊಂಡದ ಕಾನ್ಸೆಪ್ಟ್ ಅಲ್ಲಿಗೆ ತಗೊಂಡಿರೋದು. ಇದನ್ನೇ ಇಲ್ಲಿ ಮೋಟ್ರಿಕ್ಕಿ ಇನ್ನು ಅಲ್ಲಿ ಪುಷ್ ಮಾಡಬೇಕು ಅಂತ ನಾನು ಹೇಳಿದ್ದು. 10 ಭಾಗ ಅಲ್ಲಿನ್ನೂ ಆಗಿರೋದು ಅಂತ ಹೇಳಿರೋದು, ಇನ್ನು 90 ಭಾಗ ಬಾಕಿ ಇದೆ. ಯಾಕೆ ಇದೆಲ್ಲ ಪ್ರಯೋಗ ಮಾಡಕ್ಕೆ? ಇದೆಲ್ಲ ಅಕ್ವಾಪೋನಿಕ್ ಮಾಡಬೇಕು ಅಂತ ಪಾಲಿಯೋಸ್ ನಮ್ಮ ತಂದೆ ನನಗಿಂತ ದೊಡ್ಡ ಪ್ರಯೋಗ ಅರ್ಥ. ಅವರೆಲ್ಲ ಪ್ರಯೋಗ ನಮ್ಮ ಡಾಕ್ಟ್ರು ಆಗಿದ್ದರು, ಹೋಮಿಯೋಪತಿ ಡಾಕ್ಟ್ರ್ ಆಗಿದ್ದರು, ರಾಜಕಾರಣಿ ಆಗಿದ್ದರು. ಎಲ್ಲ ಪ್ರತಿಯೊಂದು ವ್ಯವಸಾಯ ಮಾಡಿ ಅವರು ಬಿಟ್ಟು ಹೋಗಿದ್ದು ಫಲ ಉಳಿಕೆಗೆ ನಾವು ಮುಂದುವರೆದಿರೋದೆಲ್ಲ. ಪ್ರತಿಯೊಂದು ನಮ್ಮೂರಿಗೆ ಫಸ್ಟೇ ಮಾಡಿದಾರೆ ಅವರು. ಅದಕ್ಕೆ ಈ ಹೊಂಡದ ನೀರು ಬಳಸ್ಬೇಕನ್ನೋ ಇದು ಕಾನ್ಸೆಪ್ಟ್ ಬಂತು. ಅವ್ರು ಇದನ್ನ ಅಕ್ವಾಪೋನಿಕ್ ಮಾಡಿ ಈ ನೀರನ್ನ ಅದು ಹೈಡ್ರೋಪೋನಿಕ್ ಮಾಡೋಕ್ಕೆ ಮಾಡಿದರು. ಪಾಲಿಯೋಸ ಲೇಯರ್ ಇಸ್ರೇಲಾಗ ಮಾಡಿದಿದ್ರು. ಅದು ಮಧ್ಯೆ ಕಾರಣಾಂತರದಿಂದ ನಿಂತೋತು, ಅದು ನಿಂತಿತ್ತು. ಅವಾಗ ನಮ್ಗೆ ಈ ಕಾನ್ಸೆಪ್ಟ್ ಉಳಿತು, ನಾವು ಯಾಕೆ ವ್ಯವಸಾಯಕ್ಕೆ ಇದನ್ನು ಬಳಸ್ಕೋಬಾರ್ದು ಅಂತ. ನೋಡಿ ಇಲ್ಲಿ ಸೊಳ್ಳೆ ಅವಾಯ್ಡ್ ಆಗಲ್ಲ. ಈ ಮೀನಿಗೆ ಮೋಟ್ರ್ ಹಾಕಿದ್ರು ಅವರು. ನನಗೆ ಮೋಟ್ರಲ್ಲಿ ಬರುತ್ತೆ, ಆಮೇಲೆ ಪವರ್ ಇರಲ್ಲ ಇಲ್ಲಿ. ಅದಕ್ಕೆ ಓವರ್ ಡೇಡ್ ಟ್ಯಾಂಕಿಂದ ಇದು ಫೌಂಟನ್ ನಾನು ಮಾಡಿದ್ದೀನಿ. ಇದು ನೀರು ತುಂಬ್ದಂಗೂ ಆಗುತ್ತೆ, ಅಲ್ಲಿ 2 ಕೆಲಸನೂ ಆಗುತ್ತೆ. ಇಲ್ಲಾಂದ್ರೆ ಇವಕ್ಕೆಲ್ಲ ನೀರು ತುಂಬ್ಕೊಳಾರ ಲಾಭ ಇಲ್ಲ ಇವರಿಂದ. ಆಮೇಲೆ ಸೊಳ್ಳೆ ಅವಾಯ್ಡ್ ಆಗುತ್ತೆ. ಹೂ ಒಳ್ಳೋದ್ರಿಂದ ಮನಸ್ಸು ನಮ್ಗೆ ಯಾವ ಮಾಲು ಗೀಲು ಒರಿಯನ್ಗೆ ಎಲ್ಲ ಹೋಗೋಷ್ಟು ಇಲ್ಲ. 200 ರೂಪಾಯಿ ಖರ್ಚು ಮಾಡೋದು ಸುಮ್ಮನೆ. ಇಲ್ಲೊಂದು ಜಸ್ಟ್ ಹೋದರೆ ಆನಂದ ಅಷ್ಟೇ ಸಾಕು. ಆನಂದ ಕೊಂಡ್ಕೊಬೇಕಾಗಿಲ್ಲ, ಉತ್ಪತ್ತಿ ಮಾಡ್ಕೋಬೇಕು. ನಮ್ಮ ಮನೆ ಸುತ್ತಲೂ ಎನ್ವೈರ್ಮೆಂಟ್ನ ಸೌಂದರ್ಯನ ಮಾಡಿ ಇದನ್ನೇ ನನ್ನ ಕಲೆ ಆರ್ಟ್ನ ನಾನು ಇಲ್ಲೆಲ್ಲ ಬಳಸ್ಕೊಂಡಿದ್ದೀನಿ. ಇದನ್ನ ತವರೇವಾಗ್ತೆ ಮೀನು ನೆಗಿತವೆ ಅಂತ ಆಚೆಗೆ ತವರೇವಾಗ್ತೆ. ಆಮೇಲೆ ಈ ಕಾನ್ಸೆಪ್ಟ್ ಉಳಿತಿದೆಲ್ಲ. ಇದು ಕಮಲದುವ ತವರೇವಲ್ಲ, ಇದು ರಾತ್ರಿ ಕಳ್ಳು, ಇವು ಚಂದ್ರಗಳ್ಳು ಅಂತವು, ಇವು ಸೂರ್ಯಗಳ್ಳು ಅಂತವಲ್ಲ ಇವು. ನೋಡಿ ಹೂವಲ್ಲೂ ಎಷ್ಟೆಷ್ಟೋ ವೈವಿಧ್ಯತೆ ಐತಿ. ನೀರಿಷ್ಟು ಕ್ಲಾರಿಟಿ ಇರುತ್ತೆ ನೋಡಿ. ಮೀನು ಬರೀ ಸಸ್ಯ ಇಲ್ಲ ಅಂದರೆ ಮೀನು ನೀರು ಕ್ಲಾರಿಟಿ ಬರಲ್ಲ. ತೋರಿಸ್ ನೋಡಿ, ಇದು ನೀರು ಹೆಂಗೈತೆ, ಆ ನೀರು ಹೆಂಗೈತೆ ಅಂತ. ಇದನ್ನು ಕೃಷಿ ಹೊಂಡಗಳು ಕನ್ವರ್ಟ್ ಮಾಡ್ಕೋಬೇಕು. ಇದನ್ನು ಮೀನುಗಳು ಚಿಕ್ಕ ಚಿಕ್ಕ ಬಿಟ್ಟಿದ್ರಿ ಇಲ್ಲ, ಕೈ ಹಿಡೀರಿ ಬರ್ತದೆ ನೋಡಿ. ಇದು ಮರಿಯಿಂದ ಬರುವಂಥ ತಳಿಗಳಿವೆಲ್ಲ. ಇವು ಮೊಟ್ಟೆ ತಳಿ ಅಲ್ಲ ಇದು. ಇವು ಇದನ್ನು ಮಾಂಸವಾಗಿ ಮಾರರಿದ್ರೆ ಕೃಷಿ ಹೊಂಡ ಅದು ದೊಡ್ಡ ದೊಡ್ಡ ಮೀನು ಬಿಟ್ಕೊಂಡು ಮಾಡ್ಕೋಬಹುದು. ಅಲ್ಲಿ ಮೀನಿಗೆ ಆಹಾರನೂ ಆಗುತ್ತೆ, ಅದು ಒಂದು ಉದ್ಯಮನೂ ಆಗುತ್ತೆ. ಈಗ ಕೃಷಿ ಹೊಂಡನೂ ಉದ್ಯಮ ಥರ ಮಾಡ್ಕೋಬೋದು. ಈಗ ಅದಕ್ಕೆ ಆಹಾರನೇ ಈಗ ನಿಮಗೆ ಹೆಚ್ಚು ಜನಕ್ಕೆ ಈಗ ಗಂಜಳನೇ ಅತಿ ಅದ್ಭುತ. ಈಗ ದನಗಳೇ ಇರಲ್ಲ ನಿಮಗೆ, ಅವಾಗ ಮೀನಿನ ಯೂರಿನ್ ಈಸಿಯಾಗಿ ಸಿಗುತ್ತೆ. ತಗೊಂಡೋಗಿ ಅಲ್ಲಿ ಇದು ಮಾಡಿದರೆ ನಿಮಗೆ ಚೈತನ್ಯ ಜಲ ಸಿಗ್ದಂಗೆ ಆಗುತ್ತದೆ. ಇದೊಂದು ಅಮೋನಿಯಾನ ಹೊಡೆದು ನೈಟ್ರೇಟ್ ಮಾಡಿ ನೈಟ್ರೋಜನ್ ಮಾಡಿ ತಿರ್ಗಾ ಏರಿಗೆ ಸೇರಿಸುತ್ತೆ. ಇದ್ರ ಕೆಲಸ ಅದು. ಮನುಷ್ಯನ ಕೆಲಸ ಇಲ್ಲ. ಆಮೇಲೆ ಇದು ಸಂಬಳಕ್ಕೋಸ್ಕರ ಕೆಲಸ ಮಾಡಿಲ್ಲ, ಆಫೀಸ್ ಇಲ್ಲ, ಅಧಿಕಾರ ಇಲ್ಲ. ನೋಡಿ ಯಾವುದನ್ನ ಮಲಿಕಂತೈತಾ, ಎಷ್ಟು ಸಿನ್ಸಿಯರಾಗಿ ಮಾಡುತ್ತೆ ನೋಡಿ. ಇವರಿಂದ ನೋಡಿ ತಿಳ್ಕೋಬೇಕು ಸತ್ಯನ. ನಾವು ಕೋರ್ಟ್ ಇಟ್ಟಿದ್ದೀವಿ, ಕಚೇರಿ ಇಟ್ಟಿದ್ದೀವಿ, ಜೈಲು ಇಟ್ಟಿದ್ದೀವಿ, ಯಾವೂ ಇಲ್ಲ ಅದಕ್ಕೆ ನೋಡಿ. ಆದರೂ ಅದು ಸತ್ಯ ಹೇಳ್ತಿದ್ವಿ, ಆದರೂ ನಾವು ಸುಳ್ಳೇ ಹೇಳ್ತಿದ್ವಿ. ಇದನ್ನು ನೋಡೇ ಕಲ್ತಿರೋ ಸರ್ ನಾನು. ಅಕ್ಮಾದೇವಿ ಇವೆಲ್ಲ ಆಗಿರೋದು ಇದರಿಂದ. ನಾವು ಬಸವಣ್ಣ ಆಗೋಕ್ಕೆ ಇಷ್ಟಪಡಲ್ಲ. ಅಲ್ಲಮ್ಮ ಪ್ರಭು ಆಗ್ಬೇಕು, ಅಕ್ಮಾದೇವಿ ಆಗ್ಬೇಕು. ಅವಾಗ ಫುಲ್ ಪರಿಪೂರ್ಣ ಅಂತಕ್ಕೆ ಹೋಗ್ಬಿಡ್ತೀವಿ ನಾವು. ಇಲ್ಲ, ಬಸವಣ್ಣನ ಹಂಗೆ ಇಟ್ಟಿದ್ರು ಸರ್. ನಾವು ವಿಜೃಂಭಿಸಿ ಕಿರೀಟ ಇಟ್ಟಿದ್ದೀವಿ. ಅದೇ ಈಗ ಆಗೋದು. ಈಗ ಅವ್ರು ಹೆಂಗೆ ಸಮಾಜದ ಉಪಯೋಗಕ್ಕೆ ಹೋಗಿದ್ರು, ಈಗ ಅದನ್ನೆಲ್ಲ ತಗೊಂಡು ಮಡಿಕೊಂಡು ಹೋಗಿ ಒಂದೊಂದು ಜಾತಿಗೆ ಎತ್ಕೊಂಡೋಗಿ ಇಟ್ಕೊಂತವ್ರೆಲ್ಲ. ನಾನು
ಇರಲಿ, ಅವ್ರ ಪುಣ್ಯದಿಂದಲೇ ನಾವು ಇವತ್ತಿರೋದು. ಶರಣರು ಸಂತರು ಇದ್ದಿದ್ದಕ್ಕೆ ಇವತ್ತು ನಕ್ಸಲಿಸಮ್ ಆಗಲಿ ಟೆರರಿಸಮ್ ಆಗಲಿ ಕರ್ನಾಟಕದಾಗ ಬೆಳೀಲಿಲ್ಲ. ಕಾರಣ ಏನು ಅಂದರೆ ಇಲ್ಲಿ ವಿಷಯನೇ ಇಲ್ಲ ಅವು ಬೆಳೆಯೋಕ್ಕೆ. ಸಮಾನತೆ ಇಲ್ಲಿದ್ದಿದೆ, ಸೌಹೃದಯ ಇದೆ. ಯಾವ ದೇಶದವ್ರು ಬಂದರೂ ಇಲ್ಲಿ ಉಳ್ಕೊಂಡಿದ್ದಾರೆ. ಇಲ್ಲೇರ ಅಲ್ಲಿ ಹೋಗಿ ಉಳಿಯೋಕ್ಕಾಗಿಲ್ಲ. ಯಾಕೆಂದರೆ ಕನ್ನಡಿಗರು ವಿಶ್ವದಾದ್ಯಂತ ಕಾಲ್ ಮಾಡ್ತಾರೆ. ಅವ್ರ ಕಷ್ಟ ಸುಖ ನನಗೆ ಹೇಳ್ತಾರೆ. ಈಗ ಪ್ರತಿ ರಾತ್ರಿ ಒಂದೊಂದು ದೇಶದಿಂದ ಅವ್ರವ್ರ ಕಾಲ್ ಮಾಡ್ತಿರ್ತಾರೆ. ನನಗೆ ಗೊತ್ತಿಲ್ಲ ಅದು ಯಾವ ದೇಶ ಅನ್ನೋದಲ್ಲ ಅಂತ. ಹೌದಾ? ದುಬೈಯಿಂದ ಮಾಡ್ತಾರೆ, ಕತಾರಿಂದ ಮಾಡ್ತಾರೆ, ನಾಸಿಕ್ಕು ಎಲ್ಲ ಬೇರೆ ಬೇರೆ ಪ್ರದೇಶದಿಂದ ಮಾಡ್ತಾರೆ. ಹೆಚ್ಚಂದ್ರೆ ನನಗೆ ಕನ್ನಡ ಬಿಟ್ಟು ಹೆಚ್ಚಿಗೆ ಮಾತಾಡೋಕ್ಕೆ ಬರಲ್ಲ. ಅದಕ್ಕೆ ನಾನು ಸಹಬಾಳ್ವೆ ಕೇಳೋದು. ನನಗೆ ಏನೇನಿಲ್ವೋ ಅದಿಲ್ದಾರೆ ನೀವು ಬನ್ನಿ, ಅದು ಆವಾಗ ಅದು ಪರಿಪೂರ್ಣತೆ ಬರುತ್ತೆ ಅಂತ ಮಾತಾಡೋಕ್ಕೆ. ಹೇಳೋಕ್ಕೆ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ, ನಮಗೆ ಭಾಷೆ ಅಷ್ಟಾಗಿ ಬರೋಲ್ಲ ಅದು. ಹಂಗಾಗಿ ನಾನು ಇಂಗ್ಲೀಷಿಗೆ ಇದು ಮಾಡ್ತಿಲ್ಲ. ಇಂಗ್ಲೀಷಿಗೆ ರೆಡಿ ಇದ್ದಾರೆ ಇದನ್ನು ತೆಗಿಯೋಕ್ಕೆ. ನಾನು ಅದಕ್ಕೆ ನಮಗೆ ಸಮಸ್ಯೆ ಆಗುತ್ತೆ ಅಂತ ಇದನ್ನು ಮುಚ್ಚಿಟ್ಟಿದ್ದೀನಿ. ಇದನ್ನು ಇಸ್ರೇಲ್ಗೂ ತಲುಪಿಸಿದ್ದಾರೆ. ನನ್ನ ಮಿಸ್ಟ್ರನ್ನ ಇಸ್ರೇಲ್ಗೂ ತಗೊಂಡೋಗಿದ್ದಾರೆ. ಕಾಪಿ ಮಾಡಿಬಿಟ್ಟು ನಾವು ಪೇಟೆಂಟ್ ಮಾಡಿ ಇದು ಮಾಡ್ಕೊಳ್ಳೋಣ ಅಂತ. ಯಾಕೆಂದರೆ ನಮ್ಗೆ ಹಗ್ಗ ಹಾಕಿ ಇಸ್ರೇಲ್ನ ಅವ್ರು ಬೆಳೆದವ್ರು. ಅವ್ರು ಯಾವತ್ತೂ ಅವ್ರಿಗೆ ಹಗ್ಗ ಹಾಕಿಸ್ಕೊಳಲ್ಲ. 4000 ಮೀಟ್ರ್ ಲ್ಯಾಟ್ರೆಲ್ಲ ಕಳ್ಕೋಬೇಕಾಗುತ್ತೆ ಈ ಮಿಸ್ಟ್ರೇನ ಅವ್ರು ಅಡಾಪ್ಟ್ ಮಾಡ್ಕೊಂಡ್ರೆ. 4000 ಮೀಟ್ರ್ ಲ್ಯಾಟ್ರಲ್ ಕಮ್ಮಿ ಆಗಿಬಿಡುತ್ತೆ. ನಂದು ಜಸ್ಟ್ 200 ಮೀಟ್ರಿಗೆ ಅಷ್ಟೇ ಇದು ಇನ್ವೆನ್ಷನ್ ಇರೋದು. 2 ಸಿಂಬೆಗೆ ಆಗೋಗುತ್ತೆ. ಅಂಥದ್ದು 20 ಸಿಂಬೆ ಬೇಕು ಒಂದು ಎಕರೆಗೆ. ಅದನ್ನು ಕಳ್ಕೊಳಕ್ಕೆ ಇಷ್ಟಪಡ್ತಾರೆ ಅವರು ಜಾಣವಾಗೇ ಉಪಾಯ ಹೇಳಿದ್ರು. ಇಲ್ಲ, ಇದು ಓಪನ್ ಫೀಲ್ಡಿಂಗ್ ಮಿಸ್ಟ್ರು ಮಾಡೋಕ್ಕೆ ಬರಲ್ಲ. ಯಾರು ಹೇಳಿದ್ದು ಇದು ಆಗಲ್ಲ ಅಂತ ಕೇಳಿ ಕಳಿಸಿದ್ದಾರೆ. ಅದನ್ನು ಕಾನ್ಸೆಪ್ಟ್ ಕಳಿಸಿದ್ದಾರೆ ಇಸ್ರೇಲ್ಗೂ. ಎಂತೆಂಥ ಅದ್ಭುತ ತಲೆಗಾರರಿದ್ದಾರೆ ನೋಡ್ರಿ ಕಾಪಿ ಹೊಡಿಯೋದ್ರಿಗೂ. ನಿಮ್ಮದು ಈ ಥರ ಬ್ರಾಡಾಗಿ ಮಾಡಿ ಇದು ಓಡುತ್ತೆ ಅಂತ ಹೇಳಿದ್ರು. ಅವರು ಇಂಡೋರಿಗೆ ನಾವು ಮಾಡಲ್ಲ, ಅದು ಬರಲ್ಲ ಅಂತ ಹೇಳಿದ್ದಾರೆ. ಕೆಲವೊಂದು ಪ್ರಯೋಗಗಳು ವಾಣಿಜ್ಯ ಉದ್ದೇಶಕ್ಕೆ ಮಾತ್ರ ಮಾಡ್ತಾ ಇದ್ದಾರೆ, ಕಲ್ಯಾಣ ಉದ್ದೇಶಕ್ಕೆ ಮಾಡ್ತಾ ಇಲ್ಲ. ರೋಗ ಬರ್ದಂಗೆ ಯಾರೂ ಔಷಧಿ ಕಂಡುಹಿಡಿತಾ ಇಲ್ಲ. ರೋಗ ಸದ್ಯಕ್ಕೆ ಹೋಗಂಗೆ ಕಂಡುಹಿಡಿತಾ ಇದ್ದಾರೆ. ನಿಯಂತ್ರಿಸ್ತಾವ್ರು, ನಿರ್ಮೂಲನೆ ಮಾಡೋಕ್ಕೆ ಯಾರು ಇಷ್ಟಪಡ್ತಿಲ್ಲ. ನಿರ್ಮೂಲನೆ ಮಾಡಿಬಿಟ್ರೆ ಎಲ್ಲರೂ ಆರೋಗ್ಯವಾಗಿರ್ಲಿ ಅಂದ್ರೆ ಡಾಕ್ಟ್ರು ಹೊಟ್ಟೆಪಾಡು ಏನು ಮಾಡ್ತಾನೆ ಸರ್? ಎಲ್ಲರೂ ಶಾಂತವಾಗಿದ್ರೆ ಪೊಲೀಸ್ನವ್ರು ಹೊಟ್ಟೆಪಾಡು ಏನು ಸರ್? ಆದರೆ ಎಲ್ಲರೂ ರೈತರಾಗಿರ್ರಿ ಅಂತ ಕೇಳೋಕ್ಕೆ ರೈತಿಗೆ ಹಕ್ಕಿದೆ. ಎಲ್ಲರೂ ರೈತರಾದರೂ ಬದುಕ್ಬೋದು. ಎಲ್ಲರೂ ಅವ್ರವ್ರ ವೃತ್ತಿನ ತೊಂದರೆ ಆಗುತ್ತೆ. ಬೇರೆ ಒಳ್ಳೇದು ಬಯಸಿರಿ. ಯಾವತ್ತೂ ತೊಂದರೆ ಆಗಲಿ ಅಂತ ಲಾಯರ್ ಬಯಸಬೇಕು, ಅನಾರೋಗ್ಯ ಆಗಲಿ ಅಂತ ಡಾಕ್ಟ್ರು ಬಯಸಲೇಬೇಕು. ಇಲ್ಲಾಂದ್ರೆ ಅವ್ನು ವೃತ್ತಿ ಕಳ್ಕೊಂಬಿಡ್ತಾನೆ. ಅದಕ್ಕೆ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದೆ. ಮೂಲ ಇರೋದೇ ಅವರಿಬ್ಬರಲ್ಲಿ. ಅವರಿಬ್ಬರಿಗೂ ಸ್ವತಂತ್ರ ಐತಿ. ಏನು ಬೇಕಾದ್ರೂ ಮಾಡ್ಬೋದು, ಏನು ಬೇಕಾದ್ರೂ ಉಳ್ದವ್ರಿಗೆ ಸ್ವತಂತ್ರ ಇಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿರೋದು ಇದು. ರಾಜಕಾರಣಿ ಜೈ ರಾಜಕಾರಣಿ ಅಂತ ಹೇಳ್ಬೋದಾಯ್ತು. ರೈತರನ್ನೇ ಉದ್ದೇಶ ಇವರಿಬ್ಬರಿಗೆ ಹೇಳ್ದಂದರೆ ಅವರಿಬ್ಬರಿಗೂ ಸ್ವತಂತ್ರ ಐತೆ. ಅವರಿಬ್ಬರು ಗಾಳಿ ಮಳೆಯಿಂದ ಹೋರಾಡ್ತಾರೆ. ಅದಕ್ಕೆ ಅವ್ರು ಯಾವಾಗಲೂ ಸ್ಥಿರತೆ ಇರುತ್ತೆ ಅವ್ರ ಜೀವನ. ಹೋರಾಟದ ಜೀವನದಾಗ ನೆಮ್ಮದಿ ಇರುತ್ತೆ ಸರ್. ಕುಂತು ಉಂಡು ಮಲಿಕಣತವ ನೆಮ್ಮದಿ ಇರಲ್ಲ. ನಿಂತ್ಕೊಂಡು ಸಾಕಾಗಿದ್ದೀರಾ ಅಂದರೆ ಕುಂತ್ಕೋಬೋದು, ಕುಂತ್ಕೊಂಡು ಸಾಕಾಗಿದ್ದೀರ ಅಂದ್ರೆ ಮಲಿಕೋಬೋದು. ಮಲಿಕಂಡು ಸಾಕಾಗೈತಿ ಅಂದರೆ ಏನು ಮಾಡ್ಬೇಕು ಸರ್? ನನಗೆ ಒಂದು ಹೇಳಿಬಿಡಿ, ನಿಮ್ಮ ಪೂರ್ವಿಕರು ನೀವು ಎಷ್ಟು ಜನ ಮಕ್ಕಳು, ಹೇಗೆ ನಿಮ್ಮ ತಂದೆ ತಾಯಿದು ಒಂಚೂರು ಹೇಳ್ಬೋದಾ ನಮಗೆ? ಈ ಅಗತ್ಯವಾಗಿ ಹೇಳೋಣ ಸರ್. ಈಗ ಆ ಮೂಲದಿಂದಲೇ ನಾವು ಆ ಮೂಲ ಕಳ್ಕೋಬಾರ್ದು ಅಂತಲೇ ಮುಂದಕ್ಕೆ ಇದನ್ನು ಶ್ರಮ ಬೀಳ್ತಾ ಇರೋದು. ಅದನ್ನ ಉಳಿಸ್ಬೇಕು ಅನ್ನೋ ನಿಟ್ಟಿನಲ್ಲೇ ಆಗಿರೋದು. ಹಣ ಮಾಡಬೇಕು ಅಂದರೆ ಇಲ್ಲಿ ಇರಲೇಬೇಕಾಗಿರಲಿಲ್ಲ. ಹಣ ಮಾಡೋ ಮೂಲಗಳನ್ನೆಲ್ಲ ಬಿಟ್ಟು ಇಲ್ಲಿಗೆ ಬಂದಿರೋದು. ನಮ್ಮ ಮುತ್ತಾತರು ಮುತ್ತಾತನ ಕಾಲದಿಂದ ಸಿರಿ ಸಂಪತ್ತಾಗಿದ್ದಾರೆ. ಈಗ ಹಂತವಾಗಿ ಬಂದಾಗ ಏನೇನೆ ನಮ್ಮ ತಂದೆ ಅಂತ ತಕ ಅದು ಸಿರಿ ಸಂಪತ್ತು ಉಳ್ಕೊಂಡು ನಮ್ಮ ತಂದೆಯಿಂದ ಕ್ಷಯಿಸಕ್ಕಿಳಿತು. ಯಾಕೆಂದ್ರೆ ಅಲ್ಲಿಗೆ ರಾಸಾಯನಿಕ ಕೃಷಿ ಎಂಟ್ರಿ ಕೊಡ್ತು. ಏನು ನೀವು ಇವತ್ತು ಡೂಪ್ಲೆಕ್ಸ್ ಮನೆ ಅಂತ ಅಂತೀವಿ, ಅವತ್ತು ಮಾಡಿ ಮನೆ ಸಾಹುಕಾರನ ನಿಯಮ ಇತ್ತು. ಇವತ್ತು ಡೂಪ್ಲೆಕ್ಸ್ ಇರೋದನ್ನೇ ಸಾಹುಕಾರ ಅಂತಾರೆ. ಅದು ಆಲ್ರೆಡಿ ನಮ್ಮ ಜಾನಪದದಲ್ಲೇ ಇತ್ತು, ಮಾಡಿ ಮನೆ ಸಾಹುಕಾರರು ಅಂತ. ಯಾವಾಗ ನಮ್ಮ ತಂದೆ ಹಂತದಿಂದ ಯಾಕೆ ಇಳಿಯಕ್ಕಂತಿತ್ತು ಅಂದರೆ ಕೃತಕವಾಗಿ ಜೀವನ ಶುರುವಾಗಿತ್ತು. ಕೃತಕವಾದ ಬದುಕು ಶುರುವಾಗ್ಬಿಡ್ತು. ಅವಾಗ ಕೃತಕವಾದ ಗಳಿಕೆ ಬಂದಿದ್ದರಿಂದ ಕೃತಕವಾದ ಬದುಕಾಗ್ಬಿಡ್ತು. ಈಗ ಚಕ್ರವ್ಯೂಹಕ್ಕೆ ಸಿಗಾಕೊಂಬಿಟ್ಟಿದ್ವಿ. ಅಭಿಮನ್ಯು ಥರ ಅಭಿಮಾನಕ್ಕೆ ಹೋಗಿ ಸಾಯ್ತಾ ಇದ್ದೀವಿ. ಈಗ ಅದನ್ನ ಉಳಿಸ್ಕೋಬೇಕಲ್ವ. ಈಗ ಹುಲಿ ಥರ ಇಲ್ಲ, ನಾವು ಹುಲಿ ಥರ ಪಟ್ಟೆ ಬರ್ಕೊಂಡಿದ್ವಿ. ಆ ಪಟ್ಟೆ ಉಳ್ಸೋಕ್ಕೋಸ್ಕರ ಇಷ್ಟೆಲ್ಲ ಶ್ರಮ ಆಯ್ತಾಯ್ತು. ಈಗ ಏನೇನು ನೋಡ್ತಿದೆ ನೋಡ್ತಾ ಇದ್ರು ನಮ್ಮ ಗೋಗಳೆಲ್ಲ. ಇಲ್ಲಿ ಕುಬ್ಜ ತೋಟಗಾರಿಕೆ ಅಂತ ವಿಧಾನ ನೋಡ್ತಿದ್ದೀರಾ. ಸ್ವರ್ಗದ ಕಲ್ಪನೆ ಏನಿತ್ತೋ ಪ್ರಕೃತಿಯಿಂದ ಯಾವಾಗ ಕೊರತೆ ಆತೋ ಅವಾಗಲೇ ಆಡಳಿತ ಬರುತ್ತೆ. ಆಡಳಿತ ಬಂದಾಗ ಶೋಷಣೆ ನಡೀತೈತಿ. ಇರೋನು ಇಲ್ದನೂ ಆಗ್ತಾರೆ. ಈಗ ಬಲಶಾಲಿಗೆ ಮಾತ್ರ ಬದುಕು ಅನ್ನಂಗೆ ಆಗುತ್ತೆ. ಅಡವಿ ನಿಯಮನೆ ಆಗ್ತಾಯ್ತು. ಈಗ ಹಣ್ಣು ಹಂಪಲು ನೀವೇನು ಸ್ವರ್ಗದ ಕಲ್ಪನೆ ಕೊಡ್ತೀರ, ಪ್ರಕೃತಿಲಿದ್ರೆ ಪ್ರತಿಯೊಬ್ಬಗೂ ನೇರವಾಗಿ ತಲುಪುತ್ತೆ. ಕ್ಯೂ ನಿಂತ್ಕೊಂಡು ಯಾರೋ ಬಿಸಿಲು ತಗೋಬೇಕಾಗಿಲ್ಲ, ಕ್ಯೂ ನಿಂತ್ಕೊಂಡು ಗಾಳಿ ತಗೋಬೇಕಾಗಿಲ್ಲ, ಕ್ಯೂ ನಿಂತ್ಕೊಂಡು ಮಳೆ ತಗೋಬೇಕಾಗಿಲ್ಲ. ಪ್ರಕೃತಿ ಆ ಥರ ಪ್ರತಿಯೊಂದು ಜೀವಿಗೂ ಸಮಾನಾದ ಪಾಲನ ಕೊಡುತ್ತೆ. ಈಗ
ಅದು ಯಾವಾಗ ಶಾರ್ಟೇಜ್ ಆಗುತ್ತೋ ಅವಾಗ ಈ ಸ್ಟೋರಿಗಳು ಸ್ಟಾರ್ಟ್ ಆಗ್ತವೆ. ಸುಖವಾಗಿದ್ದಾಗ ಕತೆಗಳೇ ಬರಲ್ಲ, ಕೊರತೆ ಇದ್ದಾಗೆ ಕತೆಗಳು ಸ್ಟಾರ್ಟ್ ಆಗೋದು. ಈಗ ಆ ಒಂದು ವಿಧಾನಗಳನ್ನೆಲ್ಲ ಹೆಂಗೆ ಅಳವಡಿಸ್ಬೇಕು ಅಂತ ಪ್ರಾಯೋಗಿಕ ಹಂತವಾಗಿ ನಾನು ಪ್ರಾರಂಭ ಮಾಡಿದ್ದೀನಿ. ಕುಬ್ಜ ಗಂಡುಗಳ್ನ ಬೆಳೆಸೋದು, ಅದು ಮನುಷ್ಯನಿಗೆ ಸಿಗಬೇಕು ಅಲ್ಲಲ್ಲೇ. ಆ ಹಣ್ಣನ್ನೇ ಬೆಳೆಯೋದಲ್ಲ, ಹಣ್ಣಿನ ಪಕ್ಕ ಇನ್ನೊಂದು ಅದಕ್ಕೆ ಒಂದು ಸಂಬಂಧದ್ದು ಗಿಡ ಇರುತ್ತೆ. ಗಂಡು ಹೆಣ್ಣು ಕಲ್ಪನೆ ಏನಿದೆಯೋ ಪ್ರಪಂಚದಾಗ 2 ವಸ್ತುವಿಂದಲೇ 3ನೇ ವಸ್ತು ಬರೋದು. ಒಂದೊಂದು ವಸ್ತುದಿಂದಲೇ ಎರಡೆರಡು ಗಳಿಸೋಣ ಅಂತ ಹೋಗ್ತಾರೆ, ಅವಾಗಲೇ ಆರ್ಟಿಫಿಷಿಯಲಿಗೆ ಸಿಗಾಕೊಳ್ಳೋದು. ಅದು ಹಣ್ಣಿನ ಗಿಡ ಹೆಣ್ಣಾದರೆ ಅದ್ರ ಪಕ್ಕ ಇರೋ ಬಾಳೆ ಗಿಡ ಗಂಡಾಗುತ್ತೆ. ಅವಾಗ ಅವೆರಡೂ ಏನಾಗುತ್ತೆ, ಅವೆರಡೂ ನಾವು ಜೊತೆಲಿ ಅಳವಡಿಸೋದ್ರಿಂದ ಅದರ ಆಹಾರ ಅವೇ ತಯಾರು ಮಾಡ್ಕೊತವೆ. ಎಲ್ಲ ನೋಡ್ತೀರಿ, ಯಾವ ಪ್ರಾಣಿನೂ ಅರ್ಚಲ್ಲ ನನ್ನಲ್ಲಿ, ಒಟ್ಟಿಗಿರ್ಲಿ ಬಿಡಲಿ, ಒಟ್ಟಿಗಿಲ್ದವ್ರು ಅರಿತಾವೆ ನೋಡಿ. ಯಾವಕ್ಕೂ ಕೃತಕವಾಗಿ ಆಹಾರ ಹಾಕಲ್ಲ ನಾನು. ಅಲ್ಲೇನಿರ್ತೈತೋ ಅವೇ ಊಟ ಮಾಡ್ಬೇಕು, ನಾನು ಊಟ ಮಾಡಿಸಲ್ಲ. ಆ ಊಟ ಮಾಡಿದಾಗ ಏನಾಗುತ್ತೆ, ಅವ್ನಿಗೆ ಎಷ್ಟು ಬೇಕೋ ಅವ್ನು ಇಚ್ಛೆ ಆಹಾರ ಊಟ ಮಾಡೋದ್ರಿಂದ ಆ ಜಲರಸ ಕ್ರಿಯೇಟ್ ಆಗುತ್ತೆ. ಅದು ಜಲರಸ ಕ್ರಿಯೇಟ್ ಆದಾಗ ಅದು ಆಹಾರಕ್ಕೆ ಅರ್ದು ಒಳಗಡೆ ಸೇರಿಸ್ಕೊಂತ ನಾವು ಕೃತಕವಾಗಿ ಕೊಟ್ಟಾಗ ಅದು ನುಂಗಿಸ್ದಂಗೆ ಆಗುತ್ತೆ, ಉಣ್ಣಿಸ್ದಂಗೆ ಆಗಲ್ಲ ಅದು. ನೋಡಿ, ಯಾವನ ಆಗ್ಲಿಂದ ಬಂದಿದೆಯೋ ಶಬ್ದ ಮಾಡಿದ್ವಿ, ಎಲ್ಲ ನಮ್ಮ ಕರ್ನಾಟಕದ ಅದ್ಭುತವಾದ 5 ತಳಿಗಳು ನನ್ನಲ್ಲಿದ್ದಾವೆ. ಏನು ಬಂತಿದೆ, ಗೋವಿನ ಮಾಫಿಯಾ ಬಂದು ಏನಾಗೈತೆ, ಮಲ್ನಾಡ್ ಗಿಡ್ಡದನು ನಂದೇ ಶ್ರೇಷ್ಠ ಅಂತಾನೆ, ಹಳ್ಳಿ ಕರ್ನನು ನಂದೇ ಶ್ರೇಷ್ಠ ಅಂತಾನೆ. ಅಲ್ಲಿ ಇದು ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಅವರು ಇನ್ನೊಂದು ನಿಮ್ಮ ಉತ್ತರ ಕರ್ನಾಟಕ ತಳಿ ಯಾವುದಂತ ಅಂದ್ರೆ ಯಾವುದೋ ಒಂದು ತಳಿ ಇದೆಯಲ್ಲ ನಿಮ್ದು ಬಿಳಿದದು, ಅದನ್ನೇ ಅವ್ರು ಶ್ರೇಷ್ಠ ಅಂತಾರೆ. ಆವ ಪ್ರದೇಶಕ್ಕೆ ಆವ ಪ್ರಾಣಿನ ಅಲ್ಲಿ ಕ್ರಿಯೇಟ್ ಮಾಡಿದೆ. ಮೇಲ್ಮೈ ಏನಿದೆಯೋ ಆ ಗುಣಕ್ಕೆ ತಕ್ಕಂತೆ ಇಲ್ಲಿ ಪ್ರಾಣಿನ ಸೃಷ್ಟಿ ಮಾಡೈತಿ. ಆ ಪ್ರಾಣಿ ಅಲ್ಲಿಗೆ ಅಷ್ಟೇ ಸೂಕ್ತ ಹೊರತಾಗಿ ಎಲ್ಲೆಲ್ಗೂ ಸೂಕ್ತ ಅಲ್ಲ. ಪ್ರಕೃತಿಯಿಂದ ತಿಂದು ಅದು ಶ್ರೇಷ್ಠ ಆಗ್ಬೇಕಾದ್ರೆ ಅದ್ರ ಪ್ರಾಡಕ್ಟ್ ಹೊರತೆ ಹಸುವಿಂದ ಯಾವ ಪ್ರಾಡಕ್ಟು ಶ್ರೇಷ್ಠ ಆಗಲ್ಲ. ನೀವು ಹಸು ತಂದು ಕೊಟ್ಟಿಗೆ ಕಟ್ಟಿರೋ ಅದು ಶ್ರೇಷ್ಠ ಆಗಲ್ಲ. ಅದು ಪ್ರಕೃತಿಯಿಂದ ನ್ಯಾಚುರಾಲಿಟಿ ನ್ಯಾಚುರಲ್ ಆಗಿ ಆಹಾರ ತಿನ್ಬೇಕು. ಅದೆಲ್ಲ ಇಲ್ಲೆಲ್ಲ ನೋಡ್ತಾ ಇದೀವಿ ನೋಡ್ರಿ. ಅದಕ್ಕೆ ಏನು ವೇಸ್ಟ್ ಇರುತ್ತೋ ಅದನ್ನೇ ತಿಂತವೆ. ನಾವು ಯಾವ ಬ್ರಷ್ ಕಟ್ಟರು ಯಾವುದು ಕೃತಕವಾದ ಮೀಡಿಯಾನ ನಾವು ಬಳಸಲ್ಲ. ಈಗ ಬ್ರಷ್ ಕಟ್ಟರ್ ಹಾಕಿದ್ರೆ ಅದ್ರ ಒಟ್ಟಿಗೆ ನಾವು ಡೀಸೆಲ್ ಹಾಕ್ಬೇಕು, ಪೆಟ್ರೋಲ್ ಹಾಕಬೇಕು. ಪೆಟ್ರೋಲ್ ಹಾಕ್ಬೇಕಂದ್ರೆ ಅದಕ್ಕೆ ದುಡ್ಡು ಕೊಡಬೇಕು. ದುಡ್ಡು ಕೊಟ್ಟರೆ ಅದು ಹೊಗೆ ಮಾಡಿ ಹಾಕುತ್ತೆ. ಅದಕ್ಕೊಬ್ಬ ಹೊಡಿಯೋಕ್ಕೆ ಮಿಷನ್ ಬೇಕು, ಮನುಷ್ಯ ಬೇಕು. ಮನುಷ್ಯಗೆಲ್ಲ ವೆಚ್ಚ ಮಾಡಬೇಕು. ನೋಡಿ, ಈಗ ಅದೆಲ್ಲ ಕಸ ಎಲ್ಲ ತಿನ್ನುತ್ತೆ, ಅದ್ರೊಟ್ಟಿಗೆ ಅದು ಆಹಾರ ಆಯ್ತು. ಅದು ಆಹಾರ ತಿಂದು ಅದು ಹಿಂದಕ್ಕೆ ಸಗಣಿ ಉದುರಿಸ್ತು, ಗಂಜಾಳ ಉದುರಿಸ್ತು, ನನಗೆ ಹಾಲು ಕೊಡ್ತು, ಗೊಬ್ಬರ ಕೊಡ್ತು. ನೋಡ್ರಿ, ಒಂದು ತಿಂದರೆ ಇನ್ನೊಂದು ಏನಾನ ಬರ್ತಾ ಇರ್ತೈತೆ ಬದಲಿಯಾಗಿ. ಆದರೆ ಏನಾಗುತ್ತೆ, ನಾವು ಟ್ರ್ಯಾಕ್ಟ್ರ್ ತಂದಿದ್ದೀವೋ ಅದು ಸಗಣಿನೂ ಹಾಕಲ್ಲ, ಹಾಲು ಕೊಡಲ್ಲ, ನೀರು ಕೊಡಲ್ಲ. ಸ್ಟವ್ ಒಲೆಗಳು ಉಪಯೋಗಿಸಿದೀವೋ ಅದು ಬೂದಿ ಕೊಡಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಒಲೆಗಳು ಬೂದಿ ಕೊಡವು. ಬೂದಿ ಕೊಟ್ಟರೆ ತಿಪ್ಪಿಗೆ ಹಾಕಿವೋ, ತಿಪ್ಪೆ ಗೊಬ್ಬರ ಕೊಡೋದು, ಗೊಬ್ಬರ ತಗೊಂಡೋಗಿ ಹೊಲಕ್ಕೆ ಹಾಕಿವೋ, ಹೊಲ ಧಾನ್ಯ ಕೊಡೋದು. ಚಕ್ರದ ಥರ ಇದು ವೃತ್ತದ ಥರ ನಡೀತಾ ಇರೋದೀಗ. ಯಾವಾಗ ಪ್ರಕೃತಿ ತನ್ನಷ್ಟಿಗೆ ತಾನೇ ನಡಿಬೇಕು ಅಂದರೆ ಅದ್ರ ವೃತ್ತಾಕಾರವಾಗಿರಬೇಕು. ವೃತ್ತಾಕಾರವಾದ ಜೀವನನೇ ಇಲ್ಲ ಈಗ. ಅದಕ್ಕೆ ಸಮಸ್ಯೆಗೆ ಸಿಗಾಕೊಂಡಿದ್ದೀವಿ. ಈ ಒಂದು ಎಂಡ್ ಆಯಿತು ಅಂದರೆ ಒಂದು ಪ್ರಾರಂಭ ತನ್ನಷ್ಟಿಗೆ ತಾನೇ ಆಗಬೇಕು. ಒಂದು ಪ್ರಾರಂಭ ತನ್ನಷ್ಟಿಗೆ ತಾನೇ ಆದರೆ ಒಂದು ಎಂಡ್ ತನ್ನಷ್ಟಿಗೆ ತಾನೇ ಆಗುತ್ತೆ. ಹುಟ್ಟು ಸಾವಿಗೆ ಗೌರವ ಕೊಡಬೇಕು, ರೋಗಕ್ಕಲ್ಲ. ರೋಗಕ್ಕೆ ಗೌರವ ಕೊಡೋ ಅವಶ್ಯಕತೆ ಇಲ್ಲ. ರೋಗನ ನಾವು ಅನವಶ್ಯಕವಾಗಿ ತಂದ್ಕೊಂಡಿರೋದು ಈಗ. ಅದಕ್ಕೆ ಗೌರವ ಕೊಡೋವಂಥ ಅವಶ್ಯಕತೆ ಇಲ್ಲ. ನಾಲ್ಗೆ ರುಚಿಗೋಸ್ಕರ ರೋಗನ ಕೊಂಡ್ಕೊಂಡಿದ್ದೀವಿ ನಾವು. ಹುಟ್ಟು ಸಾವು ಇರಲೇಬೇಕು. ಅದು ಇರೋದ್ರಿಂದಲೇ ಪ್ರಕೃತಿ ನಡೆಯೋದು. ಈಗ ಹುಟ್ಟಿದ್ದೀವಿ ಅಂದರೆ ಸಾವು ತಪ್ಪಿಸ್ಕೊಳಕ್ಕೆ ಹೋಗ್ಬಾರ್ದು. ಹೆಚ್ಚು ಜನ ಏನಂತ ಆವಿಗೋಸ್ಕರ ನಾನು ಪ್ರಕೃತಿ ಇದನ್ನು ಕಳೆನ ನಮಗೆ ಇದು ಆಹಾರವಾಗಿ ಕೊಟ್ಟಿದೆ. ಆಮೇಲೆ ಭೂಮಿಗೆ ಬೀಗು ಥರ ಹಾಕುತ್ತೆ. ಈ ಕಳೆ ಇರೋದ್ರಿಂದ ಮಣ್ಣು ಕಳಿಸ್ಕೊಳೋದಿಲ್ಲ. ನೋಡಿ, ಖಾಲಿ ಜಾಗದಲ್ಲಿ ಹೆಂಗೆ ಇಲ್ಲಿ ಮಣ್ಣು ನೀರು ಕೊಚ್ಚೋಗುತ್ತಿದೆ, ಇಲ್ಲಿ ಕೊಚ್ಚೋಗಲ್ಲ. ಇನ್ನೊಂದು ಎರಡನೇದು ಏನಂತಂದರೆ, ಜಲಜನಕ ಯಾವಾಗಲೂ ಅದು ಸ್ಫೋಟಕಕಾರಿ. ದ್ರವ ರೂಪಕ್ಕೂ ಆಗುತ್ತೆ, ಘನ ರೂಪಕ್ಕೂ ಆಗುತ್ತೆ, ಅನಿಲಕ್ಕೂ ಆಗುತ್ತೆ. ಅದು ಸ್ಥಿತಿನ ಚೇಂಜ್ ಮಾಡ್ತಾ ಹೋಗುತ್ತೆ. ಅದು ಎಲ್ಲಿದ್ರೂ ಭೂಮಿ ಹೋದಾಗ ತೊಂದರೆ ಆಗಬಾರ್ದು ಅಂತ ಈ ಕಳೆಗಳ್ನ ಹಾಕಿದೆ. ಒಳಕ್ಕೆ ಹೋಗೋಕ್ಕೆ ಬೇರುಗಳಿರೋದ್ರಿಂದ ನಿರಂತರವಾಗಿ ನೀರು ಹಿಂಗೋಗುತ್ತೆ. ಹಿಂಗೋದಾಗ ಅದು ಶಾಖ ಆದಾಗ ಭೂಮಿಲಿ ರಿವರ್ಸು ಮೇಲ್ಗೆ ಬರೋಕೆ ಹಿಡಿತೈತೆ. ಅವಾಗ ವೆಂಟಿಲೇಷನ್ ಥರ ಕಾಪಾಡ್ತಾವೆ ಭೂಮಿಗೆ. ನೋಡಿ, ಎಲ್ಲೇ ನೋಡಿ, ಎಲೆ ಇಲ್ದಲೇ ಹುಲ್ಲಿಲ್ಲ, ಹುಲ್ಲಿಲ್ದಲೇ ಸೊಪ್ಪಿಲ್ಲ. ನಾನು ಹೇಳಿರೋ ಮಾತಕ್ಕೆ ಎಲ್ಲೇ ಹೋದ್ರೆ ನಾನು ಪ್ರಕೃತಿಯಿಂದಲೇ ಕಲ್ತಿರೋದು, ಯಾರಿಂದಲೂ ಕಲ್ತಿಲ್ಲ. ನಾನು ದಿನ ಏನು ನೋಡ್ತೀನೋ ಅದನ್ನೇ ಸತ್ಯ ಕಂಡ್ಕೊಂಡಿದ್ದೀನಿ. ನೋಡಿ, ಎಲ್ಲೇ ನೋಡ್ರಿ ಸ್ವಲ್ಪ ಹುಲ್ಲೈತೆ, ಸ್ವಲ್ಪ ಸೊಪ್ಪು ಐತೆ. ಇವಕ್ಕೆ ಯಾರೂ ಆಹಾರ ಹೊರಗಿಂದ ಪೂರೈಸಲ್ಲ. ಅದಾಗಬೇಕು ಅಂದ್ರೆ ಇಲ್ಲೇ ಆಗಬೇಕೀಗ. ನೀವು 2 ಭಾಗ ಹುಲ್ಲು, 3 ಭಾಗ ಹುಲ್ಲು, 2 ಭಾಗ ಸೊಪ್ಪು ಬಿದ್ದರೆ ಭೂಮಿ ಕಪ್ಪಾಗುತ್ತೆ. ಈ ದೊಡ್ಡ ಬೆಳೆಗಳೇ ಈ ಸಣ್ಣ ಬೆಳೆಗಳಿಗೂ ಸತ್ತು ಈ ದೊಡ್ಡ ಬೆಳೆಗೆ ಆಹಾರ ಆಗ್ತವೆ.
ಹೆಂಗೆ ನೀವು ಸಮುದ್ರದಾಗ ಆಹಾರ ಯಾರು ಹಾಕಲ್ಲ, ಸಣ್ಣ ಮೀನು ದೊಡ್ಡ ಮೀನು ತಿನ್ನುತ್ತೆ, ಇನ್ನೊಂದು ದೊಡ್ಡ ಮೀನು ಅದನ್ನ ಇನ್ನೊಂದು ತಿನ್ನುತ್ತೆ, ಹಂಗೆ ಚಕ್ರದೋಪಾದಿಯಲ್ಲಿ ಅದರದ್ದೇ ಆಹಾರ ಅದರದ್ದೇ ಉತ್ಪನ್ನ ನಡೀತಾ ಇರ್ತೈತಿ. ಹಂಗೆ ಇದು ಭೂಮಿ ಸಮುದ್ರದಲ್ಲಿ ಏನಾಗುತ್ತೆ, ಇಲ್ಲಿ ಈ ಥರ ವ್ಯವಸ್ಥೆಗಳನ್ನೆಲ್ಲ ಅಳವಾಗಿದೆ ನೋಡಿ. ಸುರು ಕೈಗಾರಿಕೆ ಬಂದ ಮೇಲೆ ಒಂದೊಂದೇ ಬೆಳೆನ ಒಂದೇ ಜಾಗದಲ್ಲಿ ಬೆಳೆಯ ಇದ್ದಾತು. ಇದೇನು ನೋಡ್ತಿದ್ದೀರಾ, ಇದು ಹೂವಿನ ಬೆಳೆ, ಇದು ಗಂಡಿದು. ಈ ರೂಪದಲ್ಲೇ ನೀವೇನಾಗ್ದಿರಮ್ಮ, ಈಗ ಭತ್ತ ಬೆಳೆಯೋ ಗದ್ದೆಯಲ್ಲಿ ಭತ್ತನೇ ಬೆಳೀತಾ ಹೋಗ್ತಾರೆ, ರಾಗಿ ಬೆಳೆಯತ್ತವ ರಾಗಿನೇ ಬೆಳೀತಾರೆ, ಜೋಳ ಬೆಳೆಯತ್ತವ ಜೋಳನೇ ಬೆಳೀತಾರೆ. ಪೂರ್ವಭಾವಿಯಾಗಿ ದ್ವಿದಳ ಬಿತ್ತವರು ನಮ್ಮ ಪೂರ್ವಜರು ಏನು ಮಾಡೋರು, ಯಾರು ಕರ್ನಾಟಕಕ್ಕೆ ಬಂದು ಹೇಳ್ಕೊಡ್ಬೇಕಾಗಿಲ್ಲ. ಪ್ರಪಂಚವೆಲ್ಲ ಒಂದು ಭಾಗ ಆದರೆ ಕರ್ನಾಟಕನೇ ಒಂದು ಭಾಗ. ಇಲ್ಲಿ ವೈಶಿಷ್ಟ್ಯತೆ, ಜಿಲ್ಲೆಗೊಂದು ವೈಶಿಷ್ಟ್ಯತೆ ಇದೆ. ಬೇರೆ ಹೋದರೆ ದೇಶಕ್ಕೊಂದು ಖಂಡಕ್ಕೊಂದು ವೈಶಿಷ್ಟ್ಯತೆ ಇದ್ದರೆ ಇಲ್ಲಿ ಜಿಲ್ಲೆಗೂ ಆಹಾರ ಚೇಂಜು, ಭಾಷೆ ಚೇಂಜು. ಯಾಕೆಂದರೆ ಭೂಮಿ ಗುಣ ಹಂಗಿರುತ್ತೆ. ಈಗ ಎಲ್ಲವನ್ನೂ ನಾವು ಇಲ್ಲೇ ಅನುಭವಿಸೋದ್ರಿಂದ ನಾವು ಇಲ್ಲಿಗೆ ಅಡಿಕ್ಕಾಗಿ ಇಲ್ಲೇ ಒಂದು ಸಂಸ್ಕೃತಿ ಹುಟ್ಟುತ್ತೆ. ಒಂದು ಭಾಷೆ ಹುಟ್ಟಬೇಕು ಅಂದರೆ 1000 ವರ್ಷ ಬೇಕು. 1200 ಭಾಷೆ ಇಂಡಿಯಾದಾಗವೆ ಅಂದರೆ ಈ ಭಾಷೆಗೂ ಒಂದು ಭಾಷೆಗೂ ಗ್ಯಾಪ್ ಇರಬೇಕು, ಅಂತರ ನಿರಂತರ ಇರ್ತೈತೆ. ಅದಕ್ಕೂ ಇದಕ್ಕೂ ಟಚ್ ಆದರೆ ಅದು ಭಾಷೆ ಬೇರೆ ಭಾಷೆ ಆಗಲ್ಲ. ಈಗ ಅಲ್ಲಿಗೆ 1200 ಭಾಷೆಗಳು ಇಂಡಿಯಾದಾಗವೆ ಅಂದರೆ ಎಷ್ಟು ವಿಶಿಷ್ಟತೆ ಐತೆ ಅಂತ ನೀವೇ ಅರ್ಥ ಮಾಡ್ಕೊಂಬಿಡಿ. ಅಲ್ಲಿಗೆ ಪ್ರಪಂಚದಾಗೆಲ್ಲ ಅಷ್ಟೇ ಭಾಷೆ ಇರೋದು, ಇಂಡಿಯಾದಾಗೆ ಭಾರತದಲ್ಲ ಅಷ್ಟೇ ಭಾಷೆ ಇದ್ದಾವೆ. ಅದಕ್ಕೆ ಭರತ ಖಂಡೆ ಜಂಬೂ ದ್ವೀಪೆ ಅಂತೆ. ಭರತ ಖಂಡ ಅಂದರೆ ಮುಕ್ಕಾಲು ಭಾಗ ಏಷ್ಯಾ ಖಂಡ ಸೇರಿ ಭರತ ಖಂಡ, ನಾವಿರೋ ಭಾಗ ಜಂಬೂ ದ್ವೀಪ ಅಂತ ಕರಿತಿದ್ದು. ಎಲ್ಲಿಂದ ಎಲ್ಲಿಗೆ ಬಂದಿದೆ ನೋಡಿ ನಮ್ಮ ಸಂಸ್ಕೃತಿ ಅಂತ. ಎಲ್ಲ ಹಿಂದೂ ಧರ್ಮನೇ, ಟೋಟಲಿ ಪ್ರಕೃತಿ ಧರ್ಮನೇ ಹಿಂದೂ ಧರ್ಮ. ಪ್ರಕೃತಿಲಿ ಅದು ಹಿಂದೂ ಧರ್ಮದಾಗ ಏನಾಯ್ತು, 5000 ವರ್ಷದಿಂದ ಒಂದು ಗಂಡು ಹೆಣ್ಣು ಒಂದು ಕುಟುಂಬಕ್ಕೆ ಏನೇನೋ ಅದು ನಿಯಮ ಪಾಲ್ತಿದ್ದೋ ಅದೇ ನಿಯಮನೇ ಪ್ರಪಂಚ ಅನುಸರಿಸ್ತಾ ಇರೋದು. ಆಕಾರ ಇಲ್ಲದ ದೇವ್ರನ್ನೇ ಹಿಂದೂ ಧರ್ಮದ ಶಿವನೇ ಆಕಾರ ಇಲ್ಲದ ಜ್ಯೋತಿರ್ಲಿಂಗ ಅಂತ ಉಪಾಸನೆ ಮಾಡ್ಕೊಂಡಿದ್ರು. ಆಮೇಲೆ ಕಲ್ಲಿಂದ ರೂಪಕ್ಕೆ, ಚಿನ್ನದ ರೂಪಕ್ಕೆ ಬಂತು, ಆಮೇಲೆ ಕಲ್ಲಿಂದ ರೂಪಕ್ಕೆ ಬಂತು, ಆಮೇಲೆ ಆ ರೂಪಕ್ಕೆ ಇನ್ನೂ ರೂಪಗಳನ್ನ ಸೇರಿಸ್ತಾ ಹೋದ್ರು. ಅವ್ರವ್ರಿಗೆ ಬೇಕಾದನ್ನೆಲ್ಲ ಸೇರಿಸಿ ಹಿಂದೂ ಧರ್ಮ ತಿದ್ದುಪಡಿ ಇಲ್ದಂಗಾಗಿ ಈಗ ಬಂದು ಅನಾಗರಿಕ ಧರ್ಮ ಅನ್ನೋ ಮಟ್ಟಕ್ಕೆ ತಲುಪೋದು. ಅಲ್ಲೋದು ಹಂಚುವುದು ಧರ್ಮಗಳು ಅವೆಲ್ಲ ಕನ್ವರ್ಟ್ ಆದಂದ್ರೆ ಅಲ್ಲಿ ಪ್ರಕೃತಿ ವಿಧ ಇಲ್ಲ, ಒಂದೇ ಬದುಕಬೇಕು, ಒಂದೇ ಇರಬೇಕಲ್ಲಿ. ಇಲ್ಲಿ ಯಾಕೆ ವೈವಿಧ್ಯತೆ ಇರೋದರಿಂದ ಇಲ್ಲಿ ಬದಲಾವಣೆ ಆಗಲಿಲ್ಲ. 5000 ವರ್ಷ ಆದರೂ ಹಿಂದೂ ಧರ್ಮ ಅಲ್ಪ ಸ್ವಲ್ಪ ಇಲ್ಲಿ ಅಸ್ತಿತ್ವ ಉಳಿಸ್ಕೊಂತು. ನಮ್ಮ ಪದ್ಧತಿ ಬೇರೆ ಪದ್ಧತಿನೇ, ಅದೇ ಇಸ್ಲಾಂನಾಗ ಹೇಳೋದು ಅದೇ. ಅಲ್ಲ ಅಂದ್ರೆ ಆಕಾರ ಇಲ್ಲದನ್ನೇ ಹೇಳ್ತಾರೆ. ನಾವು ಜ್ಯೋತಿರ್ಲಿಂಗನೇ ಪೂಜೆ ಮಾಡಿದ್ದು ಮೂಲ ಧರ್ಮ. ಯಾವ ಜಾತಿಲೇನಾಗಲಿ ಒಂದು ಶಿವನ ವಿಗ್ರಹ ಇದ್ದೇ ಇರುತ್ತೆ. ಈಗ ಕ್ರಿಶ್ಚಿಯನ್ರು ಹೇಳಿದ್ದು ಮೇಣದ ಬತ್ತಿ ಮೇಲೆ ಬೆಳಕನ್ನ ಅವರೇ ಪರಮಾತ್ಮ ಅಂತ ಅದು ಮಾಡಿದ್ರು, ಅದನ್ನು ಹಿಂದೂ ಧರ್ಮನೇ ಮಾಡಿದ್ದೀಗ. ಹಿಂದೂ ಧರ್ಮಕ್ಕೆ ಯಾರೂ ಸ್ಥಾಪಕರಿಲ್ಲ. ಪ್ರಪಂಚದ ಮೂಲ ಧರ್ಮನೇ ಹಿಂದೂ ಧರ್ಮ. ಅದು ಪ್ರಕೃತಿ ಹೇಳ್ಕೊಟ್ಟಿದ್ದ ಧರ್ಮ. ಒಂದು ಗಂಡಿಗೆ ಎಣ್ಣೆ ಇರಬೇಕು ಹೀಗೆ ಹೇಳೋದು ನಿಯಮ ಅಲ್ಲ, ಕಾನೂನಿಂದ ಹೇಳೋದು ನಿಯಮ ಅಲ್ಲ. ಅದು 1000 ವರ್ಷದಾಗೆ ಆಗಿ ಬಂದಿದೆ. ಈಗ ಆ ಕಲ್ಪನೆನೇ ಹೇಳೋದು. ನೀವು ರಾಮ ರಾಜ್ಯದ ಕಲ್ಪನೆ ಕೇಳಿದ್ದೀರಾ, ಕೃಷ್ಣ ರಾಜ್ಯದ ಕಲ್ಪನೆ ಯಾವನೂ ಹೇಳಲ್ಲ. ಕೃಷ್ಣ ರಾಜ್ಯ ಬಂದರೆ ನಿಮಗೆ ಕೆಲಸವೇ ಇಲ್ದಂಗೆ ಆಗ್ಬಿಡುತ್ತೆ. ಹೆಂಗೆ ಅಂದ್ರೆ ಅವ್ನಿಗೆ ಕೊಳಲು ಅಷ್ಟೇ ಇರೋದು, ಎಂಟರ್ಟೈನ್ಮೆಂಟ್ ಇನ್ಸ್ಟ್ರೂಮೆಂಟ್ ಏನು ಬೇರೆ ಇಲ್ಲ. ರಾಮನಿಗೆ ಬಿಲ್ಲು ಬಾಣ ಎಲ್ಲ ಇದೆ. ಅಲ್ಲಿ ಪ್ರಕೃತಿಲಿ ಕೆಲಸ ಐತೆ ಅಂದಂಗೆ ಆತಲ್ಲಿಗೆ. ಆಯುಧಗಳಿದಾವೆ ಅಂದರೆ ಅಲ್ಲಿ ಪ್ರಕೃತಿಗೆ ಕೆಲಸ ಇದ್ದಂಗೆ ಆಯ್ತು. ಅಲ್ಲಿ ಪ್ರಕೃತಿನೇ ಎಲ್ಲ ಕೊಟ್ಟಾಗ ಪ್ರಕೃತಿ ಕೆಲಸನೇ ಇಲ್ಲ. ಬಿಸಿಲಿಗೆ ಯಾವ ಮಿಷನ್ ಐತೆ, ಬಿಸಿಲಿಗೆ ಯಾವ ವೈರ್ ಐತೆ, ಬಿಸಿಲಿಗೆ ಯಾವ ಇದಿದೆ, ಮೋಟ್ರ್ ಐತೆ, ಮಳೆಗೆ ಯಾವ ಮೋಟ್ರ್ ಐತೆ, ಪ್ರಕೃತಿ ಕೊಡೋದಕ್ಕೆ ಯಾವ ಸಾಧನವೂ ಇಲ್ಲ, ಯಾರ ಕೈಲೂ ಇಲ್ಲ. ಹೀಗೆ ಹಂಗೆ ಹಣ್ಣು ನೋಡಿ, ಹಣ್ಣು ಹೇಳಿದೆ ಭೂಮಿ ತಾಯಿ ಅಂತ ಯಾಕಂತಂದರೆ ವ್ಯವಸಾಯ ಅನ್ನೋದು ಬರೀ ಮಾರಾಟಕ್ಕಷ್ಟೇ ಅಂತ ಸೀಮಿತ ಮಾಡ್ಕೊಂಡಿದ್ದಾರೆ. ನಿಮ್ಗೊಂದು ಜಸ್ಟ್ ಉದಾಹರಣೆ ಕೊಡಬೇಕು ಅಂತಂದರೆ, ಈಗ ವೆಸ್ಟ್ರನ್ ಕಲ್ಚರ್ ಬಂದ ಮೇಲೆ ಇದೆಲ್ಲ ಒಂದೇ ಕೇಂದ್ರೀಕರಣದ ವಿಧಾನ ಬಂದ್ಬಿಡ್ತು. ಯಾಕೆಂದರೆ ಅವ್ರು ಪಾಶ್ಚಿಮಾತ್ಯರು, ನಮ್ಮ ಪೂರ್ವಜರು ಅಂತ. ಹುಟ್ಟ ಕಡೆದು ನಮ್ಮ ಧರ್ಮ, ಮುಳುಗ ಕಡೆದು ಅವ್ರ ಧರ್ಮ. ಅವ್ರ ಕತೆಗಳಿಗೆಲ್ಲ ದಿ ಎಂಡ್ ಅಂತ ಹಾಕ್ತಾರೆ. ಎಂಡ್ ಅಂತ ಪದ ಬಂದಿದ್ದು ಅವ್ರ ಕಲ್ಚರ್ ಅದು. ಯಾಕೆಂದರೆ ಮುಗ್ದು ಹೋಗುತ್ತಲ್ಲಿ, ನಿರಂತರವಾಗಿರಲ್ಲ. ಪ್ರಕೃತಿ ಇರೋದೇ ಹಂಗೆ. ನಮ್ಮ ಕತೆಗಳಿಗೆ ಬಂದರೆ ಶುಭಂ ಅಂತ ಕತೆ ಇತ್ತು. ಒಂದು ಕತೆ ಅಂತ್ಯ ಆಯಿತು ಅಂದರೆ ಅಲ್ಲಿಂದ ಇನ್ನೊಂದು ಪ್ರಾರಂಭ ಆಗುತ್ತೆ ಅನ್ನಂಗಿತ್ತು. ಇಲ್ಲಿ ಎಂಡ್ ಆಗೋದು ಯಾವುದು ಎಂಡ್ ಆಗಲ್ಲ. ನೀರಾಗಲಿ ಗಾಳಾಗಲಿ ಅದು ಮೂಲ ರೂಪಕ್ಕೆ ಹೋಗುತ್ತೆ ಹೊರತಾಗಿ ಅದು ಬಾಹ್ಯ ರೂಪ ಕಳ್ಕೊಂಡು ಮೂಲ ಅಣು ರೂಪಕ್ಕೆ ಹೋಗುತ್ತೆ ಹೊರತಾಗಿ ಅದನ್ನು ನಾಶ ಆಗಲ್ಲ. ಹೆಚ್ಚು ಜನ ನಾನು ಹತ್ಯೆ ಮಾಡ್ಕೊಂಬಿಡ್ತೀನಿ, ಹತ್ಯೆ ಆಗಿಬಿಡ್ತೀನಿ ಅಂತ ಹೋಗ್ತಾರೆ. ಸಾಧ್ಯ ಇಲ್ಲ ಅದು ಕೆಲಸ. ಅವನ ಶರೀರ ಹತ್ಯೆ ಮಾಡ್ಕೋಬೋದು, ಮನಸ್ಸನ್ನು ಹತ್ಯೆ ಮಾಡೋಕ್ಕಲ್ಲ. ಅದು ಅಸ್ತಿತ್ವ ಇದ್ದೇ ಇರುತ್ತೆ. ಅದನ್ನೇ ನಾವು ದೈವ ಅನ್ನೋದು, ದೆವ್ವ ಅನ್ನೋದು. ನೆಗೆಟಿವ್ ಇದ್ದರೆ ದೆವ್ವ ಅಂತೀವಿ, ಪಾಸಿಟಿವ್ ಇದ್ದರೆ ದೈವ ಅಂತೀವಿ. ಯಾವುದನ್ನು ನಾವೆರಡು ಪದ್ಧತಿನೂ ಈಗ ಇದ್ದಾವೆ, ನಾವೇನಿಲ್ಲ ಅಂತ ಏನು ಹೇಳೋಕ್ಕಾಗಿಲ್ಲ. ಅದನ್ನ ನಮಗೆ ನೋಡ್ತಾ ಹೋದ್ರೆ ಆಗುತ್ತೆ. ಯಾವುದು ಐತೆ ಅಂತ ಹೋದ್ರೆ ಅದು ಐತೆ ಅಂತನ, ಇಲ್ಲ ಅಂತ ಹೋದ್ರೆ ಇಲ್ಲ. ಅದು ನಿಮ್ಮ ಮನೋಧರ್ಮಕ್ಕೆ ಬಿಟ್ಟಿದ್ದು. ಅಲ್ಲಿಂದಲೇ ನಾನು ಸ್ವರ್ಗದ ಕಲ್ಪನೆಗೆ ಇಲ್ಲಿ ಬರ್ತೀನಿ ನೋಡಿ. ಈಗ ಹಣ್ಣುಗಳು ಋತುಮಾನಕ್ಕೆ, ಈಗ ನಿಮಗೆ ಈಗ ಪ್ರೆಸೆಂಟ್ ಚಳಿಗಾಲ ಅಂದರೆ ಈಗ ಎಲ್ಚಿ ಹಣ್ಣು ಬೆಲ್ದ ಹಣ್ಣು ಬರ್ತವೆ.
ಅವಿನ್ನೇನು ವಸಂತ ಋತು ಹತ್ತತ್ರ ಬಂತು ಅಂತಿದ್ದಂಗೆ ಅವು ನಿಂತು ಹೋಗ್ತವೆ. ಅವಾಗ ವಸಂತ ಋತು ಶಾಖ ಇರೋದ್ರಿಂದ ಅಲ್ಲಿ ಶಾಖಕ್ಕೆ ತಕ್ಕಂತೆ ಹಣ್ಣೆ ಕ್ರಿಯೇಟ್ ಆಗುತ್ತೆ. ಮಾವಿನ ಹಣ್ಣು, ಹಲಸಿನ ಹಣ್ಣು ಬರ್ತವೆ. ವಸಂತ ಋತು ಮುಗ್ದಾಯಾಗಿ ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗತ್ತಕ ಅವು ಇರ್ತವೆ. ಆ ವೆದರ್ಗೆ ಆ ಹಣ್ಣು ತಿಂದರೆ ನಿಮ್ಮ ಬಾಡಿ ನ್ಯಾಚುರಲ್ಲಾಗಿ ಅದಕ್ಕೆ ನಿರೋಧಕ ಶಕ್ತಿ ಪಡ್ಕೊಂಡು ಜೀವನ ಮಾಡುತ್ತೆ. ನೀವು ಯಾವಾಗ ಅದಕ್ಕೆ ವಿರುದ್ಧವಾದ ಆಹಾರ ತಗೊಂತೀರೋ ಆವಾಗ ಬಾಡಿ ರೋಗಕ್ಕೆ ತುತ್ತಾಗುತ್ತೆ. ಯಾಕೆ ತುತ್ತಾಗುತ್ತೆ ಅಂದರೆ ಬಾಡಿಗೆ 4 ಅಂಶಗಳಿದ್ದಾವೆ. ಒಂದು ಹುಳಿ, ಉಪ್ಪು, ಇನ್ನೊಂದು ಶೀತ, ಶಾಖ. ಈ 4 ವ್ಯತ್ಯಾಸ ಆದಾಗೆ ನಿಮ್ಮ ಬಾಡಿಲಿ ಶಕ್ತಿ ಉತ್ಪತ್ತಿ ಆಗಲ್ಲ. ಶಕ್ತಿ ಉತ್ಪತ್ತಿ ಆಗಿದಾಗ ನಿಶಕ್ತಿ ಅನ್ನೋದು ನಿಮಗೆ ರೋಗ ಇದಾಗೋದು ಆ 4 ಇದಾದಾಗ. ಅದು ಯಾಕಾಗುತ್ತೆ, ನೀವು ಕೃತಕವಾಗಿ ಆಹಾರ ಕೊಟ್ಟಾಗ ಇದ್ರ ಜೀವನನೂ ಇಂಬ್ಯಾಲೆನ್ಸ್ ಆಗುತ್ತೆ. ಹೊರಗಿಂದ ಬಾಹ್ಯವಾಗಿ ಆಹಾರ ಕೊಟ್ಟಾಗ ಅದೇ ಆಂತರಿಕವಾಗಿ ಪ್ರಕೃತಿಯಿಂದ ಬಂದಾಗ ಅದು ಪ್ರಕೃತಿ ದತ್ತವಾಗಿರುತ್ತೆ. ಈಗ ಭತ್ತನ ಅಕ್ಕಿ ಮಾಡ್ಬೋದು, ಅಕ್ಕಿನ ಚಿತ್ರಾನ್ನ ಮಾಡ್ಬೋದು, ಪಲಾವ್ ಮಾಡ್ಬೋದು, ಟೊಮೊಟೊ ಬಾತ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಅಕ್ಕಿ ಭತ್ತ ಮಾಡೋದು ಯಾವನ ಕೈಲೂ ಸಾಧ್ಯ ಇಲ್ಲ. ಅದು ಯಾರ ಕೈಲಿ ಸಾಧ್ಯ ಐತೆ ಅಂದರೆ ಪ್ರಕೃತಿ ಕೈಲಿ. ಅದನ್ನು ನಾವು ಪ್ರಕೃತಿಯಿಂದಲೇ ಮಾಡ್ಕೋಬೇಕು, ಪ್ರಕೃತಿಲೇ ಇರಬೇಕು. ಪ್ರಕೃತಿಲೇ ನೇರವಾಗಿರೋದ್ರಿಂದ ಕೃತಕವಾದ ವಿಧಾನನೇ ಬರಲ್ಲ. ಭಯನೇ ಹುಟ್ಟಲ್ಲ. ಮೊದಲನೇದಾಗಿ ಭಯ ಹುಟ್ತಾ ಇರೋದು ಯಾಕೆ ಅಂದರೆ ನಾವು ಡಿಸ್ಟೆನ್ಸ್ ಆಗಿರೋದಕ್ಕೆ ಪ್ರಕೃತಿಯಿಂದ. ಅದಕ್ಕೆ ಯಾಕೆ ತಾಯಿ ಅಂತಂದರೆ ಅವ್ನು ನೋಡಿ ಋತುಮಾನಕ್ಕೆ ತಕ್ಕಂತೆ ಹಣ್ಣು ಚೇಂಜ್ ಆಗುತ್ತೆ. ಋತುಮಾನಕ್ಕೆ ತಕ್ಕಂಗೆ ಈ ವಿಧಾನಗಳು ಈಗ ಯಾಕೆ ಋತುಮಾನವೇ ಇಲ್ಲ ಅಂತಂದರೆ ಈಗ ಸುಡುಗಾಡು ಸಂಭ್ರಮ. ಈಗ ನಮಗೆ ನಿಜವಾದ ಸಂಭ್ರಮ ಇಲ್ಲವೇ ಇಲ್ಲ. ಈಗ ಲೆಕ್ಕವಾಗಿ ಚಳಿಗಾಲದ ಕ್ಲೈಮೇಟೇ ಬೇರೆ, ಚಳಿಗಾಲದ ವಿಧಾನವೇ ಬೇರೆ ಆಗಬೇಕಾಯ್ತು. ಆ ಋತುಮಾನಕ್ಕೆ ತಕ್ಕಂಗೆ ನಮ್ಮ ಮನಸ್ಸು ಆ ಥರ ಕಾಲದಲ್ಲಿ ಮುಳುಗೋಗೋದು. ಈಗ ಕಾಲದೊಳಗೆ ನಾವು ಮುಳುಗ್ತಾನೆ ಇಲ್ಲ. ಈಗ ಎಣ್ಣೆ ಒಳಗೆ ನೀರಿದ್ದಂಗೆ ತೇಲ್ತಾ ಇದ್ದೀವಿ. ಅದಕ್ಕೆ ಕೆಟ್ಟದನ್ನೇ ನೋಡೋದು, ಕೆಟ್ಟದನ್ನೇ ಕೇಳೋದು. ಯಾವುದು ನಮ್ಮತನ ನಮಗೆ ಕಾಣಿಸೋದೇ ಇಲ್ಲ. ಜೆರಾಕ್ಸ್ ಕಾಪಿ ಆಗೋಕ್ಕೆ ಹೋಗ್ತೀವಿ, ಒರಿಜಿನಲ್ ಕಾಪಿ ಆಗಲ್ಲ. ಪ್ರಪಂಚದಲ್ಲಿ ಜೆರಾಕ್ಸ್ ಕಾಪಿ, ಒರಿಜಿನಲ್ ಕಾಪಿ ಒಂದೇ ಇರುತ್ತೆ. ಜೆರಾಕ್ಸ್ ಕಾಪಿ 1000 ಜನ ಇರ್ತವೆ ನೋಡಿ. ಎಲ್ಲ ನಟರು ಎಲ್ಲ ಎದೆನೇ ಮಾತ್ರ ಈಗ ಫಾಲೋ ಮಾಡ್ತಾಯಿದ್ರು. ಹೃದಯ ಯಾರು ಫಾಲೋ ಮಾಡ್ತಾ ಇಲ್ಲ. ಬಾಹ್ಯ ಬಣ್ಣದ ನಟಗಳು ಮಾತ್ರ ಈಗ ಜೀವನಕ್ಕೆಲ್ಲ ಕಾಪಿ ಮಾಡ್ತಾ ಹೋಗ್ತಾರೆ. ಜುಟ್ಟು ಕತ್ತರಿಸ್ಕೊಳೋದು, ಕಿವಿಗೆ ಒಲೆ ಇಕ್ಕೊಳಕ್ಕೆ ಹೋಗೋದು, ಡ್ರೆಸ್ಗಳು ಹಾಕ್ಕೊಳೋದು. ನಿಜವಾದ ಹೀರೋಗಳ್ನ ಯಾರನ್ನೂ ಕಾಪ ಮಾಡ್ತಾ ಇಲ್ಲ. ಈಗ ನಿಜವಾದ ಹೀರೋಗಳು ಯಾರು ಅಂತಂದರೆ ಈಗಲೂ ನೀವು ನೋಡ್ತೀರಾ ಆ ಪ್ರದೇಶಕ್ಕೆ ವಿರುದ್ಧವಾದ ಬೆಳೆ ಬೆಳಿತಾರೆ. ನಿಜವಾದ ಹೀರೋಗಳು ಅಂದರೆ ನಮ್ಮ ವಿಶ್ವೇಶ್ವರ ಇವರು, ಸಜ್ಜನರವರು ಬೇಲದ ಗಿಡನೇ ಬೆಳೆದು ಬೇಲದ ಗಿಡನೇ ಸಾಮ್ರಾಜ್ಯ ಕಟ್ಕೊಂಡ್ರು. ಅವ್ರು ಅಡಿಕೆ ಗಿಡ ಬೆಳೀಲಿಲ್ಲ. ಅಡಿಕೆ ಗಿಡದಾಗ ದುಡ್ಡು ಬರ್ತೈತೆ ಅಂತ. ಹಂಗೆ ಕ್ರಿಯೇಟಿವ್ ವಿಧಾನಕ್ಕೆ ಹೋಗಬೇಕು. ಕ್ರಿಯೇಟಿವ್ ವಿಧಾನಕ್ಕೆ ಹೋಗೋನಿಗೆ ಅವನಿಗೆ ಪ್ರಪಂಚ ಅಗಲ ಆಗೇ ಇರ್ತೈತಿ. ಅಗಲ ಯಾವಾಗ ನಿಮ್ಮಲ್ಲಿ ಕ್ರಿಯೇಟಿವಿಟಿ ಇರಲ್ವ, ಕಾಪಿ ಮಾಡೋಕ್ಕೆ ಹೋಗ್ತೀರಾ, ಅವಾಗ ನಷ್ಟ ಲಾಭ ಅನ್ನೋದು ನಿಮಗೆ ತಲೆಗೆ ಏರಿಸ್ಕೊಳುತ್ತೆ. ಅವು ವಿಧಾನಕ್ಕೋಸ್ಕರನೇ ಈ ಗಿಡಗಳನ್ನೆಲ್ಲ ವಿಧಾನವಾಗಿ ಕತ್ತರಿಸಿ ಮಾಡಿದ್ದೀನಿ. ಸ್ವರ್ಗದ ಕಲ್ಪನೆನೇ ಇದೀಗ. ಹೆಣ್ಣು ಗಂಡು ಕೊಟ್ಟಾಗ ಅದರ ಆಹಾರ ಅದೇ ತಯಾರು ಮಾಡುತ್ತೆ. ಅದ್ರ ಬೀಜ ಅದೇ ಬೀಳ್ತಿದೆ. ಬೀಳ್ತಾ ಎಲ್ಲ ನ್ಯಾಚುರಲ್, ಎಲ್ಲ ಪ್ರಕೃತಿ ತತ್ವಗಳು ಹಣ್ಣು ಸಿಕ್ಕಿರೋ ಹಣ್ಣಿಗೆ ವ್ಯಾಪಾರನೇ ಬೇಡ. ನನಗೆ ಕಂಡಂಗೆ ಹಣ್ಣು ಮಾರ್ತಾ ಇರಲಿಲ್ಲ. ಹಲಸಿನ ಹಣ್ಣು, ಮಾವಿನ ಹಣ್ಣು ಯಾವೂ ಮಾರ್ತಿರಲಿಲ್ಲ. ವಿನಿಮಯ ಆಗವ ಸುಮ್ಮನೆ ಅವೆಲ್ಲ. ತೋಟ ಮಾಡಿರೆ ಸುತ್ತಲೂ ಬದುಗಳಿಗೆ ವ್ಯವಸಾಯನೇ ಆ ಥರ ನ್ಯಾಚುರಾಲಿಟಿ ಇತ್ತು. ತೋಟ ಮಾಡಿರೆ ಸುತ್ತಲೂ ಹಣ್ಣಿನ ಗಿಡಗಳನ್ನ ಹಾಕೊಂಡು ಸೆಂಟ್ರಿ ವಾಣಿಜ್ಯ ಗಿಡಗಳು ಹಾಕೊಂಡರು. ಅವೇನಾಗುತ್ತೆ, ಅವೆಲ್ಲ ಬದುನಲ್ಲೇ ಇರೋದ್ರಿಂದ ಹಣ್ಣುಗಳಿಗೆ ಟೇಸ್ಟ್ ಇರೋ. ಇವತ್ತೆಲ್ಲ ಡ್ರಿಪ್ ಇರಿಗೇಷನ್ ಅಂತ ಬಂದು ಹಣ್ಣು ರುಚಿ ಕಳ್ಕೊತಾ ಇದೆ. ಅದ್ರ ಆಹಾರನ, ಅದ್ರ ನೀರನ್ನ ಅದೇ ಪಡ್ಕೋಬೇಕು. ನಾವು ಬಾಹ್ಯವಾಗಿ ಕೊಟ್ಟಾಗ ಅದ್ರ ರುಚಿ ಒಳಗೆ ಹೆಚ್ಚು ಕಮ್ಮಿ ಆಗುತ್ತೆ. ಈಗ ನೋಡಿ, ನೀವು ಈ ಹಣ್ಣು ನೋಡಿ ಬನ್ನಿ. ಈಗ ಇದು ಒಳಗಡೆ ಬಂದಿದೆ, ಹಂಗಾಸ್ ಬನ್ನಿರಿ, ಇಲ್ಲ ಹಿಂಗಾಸ್ ಬನ್ನಿರಿ, ನೀವು ತೋರಿಸ್ತೀರಿ. ಹೆಚ್ಚು ಜನ ಈ ತಳಿ ತಂದು ಕೊಡು ಅಂತಾರೆ ಹೇಳ್ತಾರೆ ಹೊರತು ಈ ವಿಧಾನ ಮಾಡಿರೋದು ಯಾರು ಕೊಡು ಅಂತ ಹೇಳಲ್ಲ ನನಗೆ. ಇದನ್ನು ಕುಬ್ಜುವಾಗಿ ಕತ್ತರಿಸಿರೋದು 20 ವರ್ಷದಿಂದ ಇದನ್ನ ಕಡಿತಾ ಬಂದಿದ್ದೀನಿ. ಹೌದಾ? ಹಣ್ಣಿನ ಮರನ ಎತ್ತರ ಬೆಳೆದ್ರೆ ಏನಾಗುತ್ತೆ, ಅದನ್ನ ಬಿಡಿಸ್ಕೊಳಕ್ ತೊಂದರೆ ಆಗುತ್ತೆ. ಆಮೇಲೆ ಒಂದೇ ಬೆಳಕನ್ನೆಲ್ಲ ಇದೇ ತಿಂದು ಬಿಡುತ್ತೆ. ನೋಡಿ ಎಷ್ಟು ವಿಧಾನ ಇದಾವೆ ನೋಡಿ ಇದನ್ನೆಲ್ಲನ ಅಂತ. ನೋಡಿ ಓಪನ್ ಮಾಡಿ ನೋಡಿ ಅದು ಹೆಂಗೆ ಇದು ಬರುತ್ತೆ ಅಂತ, ನ್ಯಾಚುರಲ್ ಆಗಿ ಅಂತ. ಇದನ್ನ ಗಾತ್ರ ಹೆಚ್ಚು ಮಾಡಬೇಕು ಅಂದರೆ ಇದು ಪೀಚ್ನಲ್ಲೇ ನೀವು ಸಂಖ್ಯೆ ಕಮ್ಮಿ ಮಾಡಬೇಕು. ನಿಮ್ಗೆ 500 ಗ್ರಾಮ್ ಬೇಕಾ, 200 ಗ್ರಾಮ್ ಬೇಕಾ, ಈ ಥರ ಸಂಖ್ಯೆನೇ ಇದು ಪೀಚ್ನಲ್ಲೇ ಇದು ಮಾಡಬೇಕು. ಈ ಕಾಯಿ ಮುಗಿದ ಮೇಲೆ ಇದನ್ನ ಕತ್ತರಿಸಾಕ್ಬೇಕು. ಕಾಯಿ ಮುಗಿದ ಮೇಲೆ ಕತ್ತರಿಸ ಪ್ರೂನಿಂಗ್ ಮಾಡಬೇಕು. ಪ್ರೂನಿಂಗ್ ಇಂಪಾರ್ಟೆಂಟ್ ಇಲ್ಲಿ. ಪ್ರೂನಿಂಗ್ ಮಾಡಬೇಕು. ಆಮೇಲೆ ಇಲ್ಲಿ ಗಂಡು ಹೆಣ್ಣು ಪಕ್ಕ ಇರೋದು ಇಂಪಾರ್ಟೆಂಟ್. ಇಲ್ಲೇ ನೋಡಿ ಬಾಳೆ ಇಲ್ಲಿದೆ. ಈಗ ಗೊನೆ ಮುಗಿದು ಗಂಡು ಈಗ ಅದು ಬೇರ್ನ ಮೇಲ್ಗಡೆನೆ ಅಳ್ಕೊಳುತ್ತೆ, ತಳಕ್ ಹೋಗೋದಿಲ್ಲ. ಇದು ಬೇರು ತಳಕ್ ಹೋಗುತ್ತೆ, ಡೀಪ್ ರೂಟ್. ಇದು ತಳಕ್ ಹೋಗೋದ್ರಿಂದ ತಳಗಡೆಯಿಂದ ನೀರು ತಂದು ಮಡಿಕಂತೈತೆ. ನೀರನ್ನ ಸ್ಟೋರೇಜ್ ಮಾಡೋ ಶಕ್ತಿ ಪ್ರಪಂಚ. ಇದು ಒಂಥರ ವಾಟರ್ ಟ್ಯಾಂಕ್ ಇದ್ದಂಗೆ. 6 ತಿಂಗಳು ಅಷ್ಟೇ ದೇವರು ನೀರಿನ ಸೌಕರ್ಯ ಕೊಡೋದು. ಇನ್ನು 6 ತಿಂಗಳು ನೀರಿನ ಸೌಕರ್ಯ ಇಲ್ಲ, ಅದು ಆಫ್ ಆಗುತ್ತೆ ನೀರಿನ ಸೌಕರ್ಯ. ಆವಾಗ ಇದು ಸ್ಟೋರೇಜ್ ಇಟ್ಕೊಳುತ್ತೆ.
ಬೇರ್ನಲ್ಲಿ ಸ್ಟೋರೇಜ್ ಇಟ್ಕೊಳೋದ್ರಿಂದ ಬೇರ್ನಲ್ಲಿ ಶೀತ ಇರುತ್ತೆ. ಶೀತ ಇರೋದ್ರಿಂದ ಪ್ರಪಂಚದಲ್ಲಿ ಕೃತಕವಾಗಿ ಸಾರಜನಕ ಹೊಡೆಯೋ ಬ್ಯಾಕ್ಟೀರಿಯಾ ಅಂದರೆ ಅದು ರೈಜೋಬಿಯನ್ಗೆ ಶೀತ ಬೇಕು. ಶೀತ ಬೇಕಾಗೋದ್ರಿಂದ ಅದು ಇದ್ರ ಬೇರ್ ಪಕ್ಕನೇ ಉಳ್ಕೊಳುತ್ತೆ. ಇದ್ರ ಪಕ್ಕ ಉಳ್ಕೊಳೋದ್ರಿಂದ ಗಾಳಿಲಿ ಬೇರೆ ಪಕ್ಕ ಗಾಳಿ ಹೋಗೋದ್ರಿಂದ ಗಾಳಿಲಿ ಸಾರಜನಕ ಎಳೆದು ಇದಕ್ಕೆ ಲೋಡ್ ಮಾಡುತ್ತೆ. ಇದ್ರ ದುರಂತ ಏನಂತಂದರೆ ಇದು ಕ್ಯಾಲ್ಸಿಯಂ ತಗೊಳಕ್ಕಾಗಲ್ಲ ಇದ್ರ ಕೈಲಿ. ಯಾಕೆ ಅಂದರೆ ಶೀತ ಇರತ್ತವ ಕ್ಯಾಲ್ಸಿಯಂ ಬ್ಯಾಕ್ಟೀರಿಯಾ ಬರಲ್ಲ, ಅದಕ್ಕೆ ಶೀತ ಆಗಲ್ಲ. ನೋಡಿ ಹೆಂಗೆ ಪಾರ್ಟಿ ಎದುರು ಪಾರ್ಟಿ ಹೆಂಗಿರೋದು, ವಿರೋಧ ಪಾರ್ಟಿ ಅನ್ನೋದು ಹೆಂಗಿರುತ್ತೆ ಬರೋ ವಿಧಾನಸೌಧಗೆಲ್ಲ ಪ್ರತಿಯೊಂದು ಜಾಗದಾಗೂ ಅದು ಪ್ಲಸ್ಸು ಮೈನಸ್ಸು ಇದ್ದೇ ಇರುತ್ತೆ. ಇದಕ್ಕೆ ಯಾವ ಕ್ಯಾಲ್ಸಿಯಂ ತಗೊಳಕ್ಕಾಗಲ್ವರ ಅವಾಗ ಇದ್ರ ಪಕ್ಕ ನೀವು ಬಾಳೆ ಹಾಕಿದ್ರೆ ಅದು ಕ್ಯಾಲ್ಸಿಯಂನೇ ತಗೊಳ್ಳೋ ಶಕ್ತಿ ಅದಕ್ಕಿರುತ್ತೆ. ಬ್ಯಾಲೆನ್ಸ್ ಮಾಡುತ್ತೆ. ಅವಾಗ ಪ್ರಪಂಚದಲ್ಲಿ ಅದರ ಆಹಾರ ಅದೇ ತಗೊಂಡ್ರೆ ಈಗ ಹಲಸಿನ ಗಿಡ ಹೋಗಿ ಸೀಬೆ ಗಿಡ ಹೋಗಿ ಅಲ್ಲಿ ಇದಕ್ಕೆ ಬಣ್ಣ ಅಂಗಡಿಲಿ ತರಲ್ಲ, ಇದು ಸಕ್ಕರೆನ ಅಂಶ ಅಲ್ಲ ಅಂಗಡಿಲಿ ತರಲ್ಲ, ಎಲ್ಲ ಪ್ರಕೃತಿಯಿಂದಲೇ ನೇರವಾಗಿ ತಗೊಳುತ್ತೆ. ಇದೀಗ ತಗೊಳೋದ್ರಿಂದ ಅದನ್ನೇ ನ್ಯಾಚುರಲ್ ಕಲ್ಟಿವೇಶನ್ ಹೇಳೋದು. ಆ ಜಾಗದಲ್ಲಿ ಅಲ್ಲೇ ಕ್ರಿಯೇಟ್ ಆಗಬೇಕು, ಬಾಹ್ಯವಾಗಿ ತರಬಾರ್ದು ಅಂತ. ಎಲ್ಲ ಕೃಷಿ ವಿಧಾನಗಳು ಒಂದಲ್ಲ ಒಂದು ಸೋತ ಮೇಲೆ ಇನ್ನೊಂದು ಉಟ್ಕೊಂತಲೇ ಇರ್ತೈತೆ. ಯಾವುದಕ್ಕೂ ಎಂಡಿಲ್ಲ, ಯಾವುದಕ್ಕೂ ಸ್ಟಾರ್ಟಿಂಗ್ ಇಲ್ಲ. ಆರ್ಗ್ಯಾನಿಕ್ ಕೆಮಿಕಲ್ ಇತ್ತು, ಕೆಮಿಕಲ್ ಯಾವಾಗ ಒಂದನ್ನೇ ಬೆಳೆ ಬೆಳೆದು ಒಂದನ್ನೇ ಇದು ಮಾಡಿದಾಗ ಏನಾಗುತ್ತೆ, ಅದು ಕೃತಕವಾಗಿ ಆಹಾರ ಆದಾಗ ಇದು ರೋಗಕ್ಕೆ ತುತ್ತಾದಾಗ ಅದಕ್ಕೆ ನೀವು ಸ್ಪ್ರೇ ಹಾಕ್ಲೇಬೇಕು. ಈಗ ಬಂದಿರೋವೆಲ್ಲ ಅಂತರ್ವ್ಯಾಪಿ ವಿಷಯಗಳು, ಬಾಹ್ಯ ವಿಷಯಗಳಲ್ಲ. ಈಗ ನೀವು ತೊಳೆದು ರೋಗೋ ಅಂತ ವಿಷಯ ಅಲ್ಲ. ಒಂದು ಸಲ ಅದು ಇದ್ರೊಳಗೆ ಇದಾದರೆ 25 ದಿನ ತನಕ ಇದು ವಿಷ ಇಂಜೆಕ್ಟ್ ಆಗೋಗ್ಬಿಡುತ್ತೆ, ಅದ್ರ ಅಂಗಾಂಗಕ್ಕೆಲ್ಲ ಸೇರ್ಕೊಂಡ್ಬಿಡುತ್ತೆ. ಇನ್ಸೆಕ್ಟಿಸೈಡ್ ಅನ್ನೋದಕ್ಕೆ ಪೆಸ್ಟಿಸೈಡ್ ಅನ್ನೋದು ಪಾಲಿಡಾಲು ಮೆಟಾಸಿಡ್ಡು ಅವೆಲ್ಲ ಆ ಕಾಲ ಇತ್ತು, ಅದು ಬಾಹ್ಯವಾಗಿ ಅಷ್ಟೇ ಆಗ್ತಿತ್ತು. ಯಾವಾಗ ಹೈಬ್ರಿಡ್ ಒಂದೇ ಬೆಳೆ ಬೆಳೆದು ವೈರಸ್ಗಳು ಕ್ರಿಯೇಟ್ ಆಗಕ್ಕಿಡ್ದು ಅವನ್ನ ಹೋಗ್ಬೇಕು ಅಂದರೆ ಇದ್ರೊಳಗೆ ಅಂತರವ್ಯಾಪಿ ಹಾಕಿ. ಇವತ್ತು ಔಷಧಿ ಹೊಡೆದಿರ್ತಾರೆ, ನಾಳೆಗೆ ಮಾರ್ಕೆಟ್ಗೆ ಹಾಕಿರ್ತಾರೆ. ಕ್ಯಾನ್ಸರ್ ಯಾಕೆ ಬಂತು ಅಂದರೆ ಇದೇ ಥರಕ್ಕೆ ಬಂದೇ ಇರೋದು. ಪ್ರಕೃತಿಗೆ ವಿರುದ್ಧವಾದ ಆಹಾರ ತಿಂದಿದ್ದಕ್ಕೆ ಕ್ಯಾನ್ಸರು, ಪ್ರಕೃತಿಲಿ ಕೆಲಸ ಇಲ್ದಲೇ ತಿಂದಿದ್ದಕ್ಕೆ ಶುಗರು, ಒತ್ತಡದ ಜೀವನಕ್ಕೆ BP, ಸಕ್ರ. ಈ 3 ನಿಯಮ ಇದ್ದರೆ ರೋಗಕ್ಕೆ ತುತ್ತಾಗಕ್ಕೆ ಕಾರಣ ಆಸ್ಪತ್ರೆ ದೊಡ್ಡದಾತು, ಸ್ಕೂಲ್ ದೊಡ್ಡದಾತು, ರೋಡ್ ದೊಡ್ಡದಾತು, ಫ್ಯಾಕ್ಟ್ರಿ ದೊಡ್ಡದಾತು, ಜೀವನ ಮಾತ್ರ ಚಿಕ್ಕದೇ ಆಯ್ತು. ಯಾಕೆಂದರೆ ಪ್ರಕೃತಿ ದತ್ತವಾಗೋದ್ರೆ ಅದಕ್ಕೆ ದುಷ್ಪರಿಣಾಮ ಬರಲ್ಲ. ನೀವು ಕೃತಕವಾಗಿ ಹೋದಾಗ, ಹಸಿರು ಕ್ರಾಂತಿ ಅಂತ ಹೋದಾಗ ಹಸಿವು ಹೋಗಿದೆ ನಿಜ ತಿಳ್ಕೊಳ್ಳೋಣ, ರೋಗ ಬಂದಿದೆ, ಅನಾರೋಗ್ಯ ಬಂದಿದೆ. ಹಸಿಬೋದ್ರೆ ಹಂಗೆ ನಾವು ಒಂದು ಕೃತಕವಾಗಿ ಮಾಡಿದಾಗ ಒಂದು ಕಳಿಸಿರೆ ಇನ್ನೊಂದು ನಮ್ಗೆ ಹಾಜರಾಗಿರುತ್ತೆ. ನೀವು ಅತಿಯಾದ ದುಡಿಮೆ ಮಾಡಿದಾಗ ಆರೋಗ್ಯ ಕಳ್ಕೊಂತೀರ. ಇಲ್ಲ ಆರೋಗ್ಯ ಇರುತ್ತೆ, ಇಲ್ಲ ಅನಾರೋಗ್ಯ ಇರುತ್ತೆ. ಸಂಪತ್ತು ಬೇಕು ಅಂದರೆ ಅನಾರೋಗ್ಯ ಆಗಿರುತ್ತೆ. ಈಗಲೂ ದುಡಿಮೆ ಹೆಂಗೆ ಅಂದರೆ ಕಿಡ್ನಿ ಹಾರ್ಟು ಎಲ್ಲ ತಾಂಡು ದಿನ ಉಜ್ಜುದಂಗೆ, ಅದು ಕೈ ಕಾಲು ಸೌದಂಗಲ್ಲ. ಈಗ ನೀವೇನು ಒಂದು ಕಂಪ್ಯೂಟ್ರು ಎಲ್ಲ ಈ ಕೃತಕವಾದ ಕೆಲಸಗಳು ಒಂದಂಗನೇ ಬಳಸಿ ಮಾಡೋವಂಥವೆಲ್ಲ. ವ್ಯವಸಾಯದ ಕೆಲಸದ ಥರ ಬಗ್ಗಿ ಎತ್ತಿ ಎಳೆದು ಆ ಥರ ಯಾವ ಕೆಲಸನೂ ಇಲ್ಲ. ಈಗ ಕೈಗಾರಿಕೆ ಅಂದಮೇಲೆ ಒಂದು ಶೇಪ್ ಅಷ್ಟೇ ಮನುಷ್ಯ ಬಳಕೆ ಆಗೋದು. ಅಂಗಾಂಗ ಚುರುಕಿರುತ್ತೆ, ಉಳಿದವೆಲ್ಲ ಎಂಟಿ ಆಗೋಗ್ತವೆ. ನೋಡಿ ಇವತ್ತೇನು ಸಾಫ್ಟ್ವೇರ್ ಅಂತ ಇದ್ದಾವೆ ಪಾಶ್ಚಿಮಾತ್ಯ ದೇಶದಾಗ, ಅಲ್ಲಿ ಬಳಸಿ ಬಿಸಾಕ್ತಂಥ ಕೆಲಸ ಇಲ್ಲಿ. ಆ ಕಂಪ್ಯೂಟರ್ ಹತ್ರ ಇದ್ದರೆ ರೇಡಿಯೇಷನ್ ಬರುತ್ತೆ, ಎಲ್ತ್ಗೆ ವಿರುದ್ಧ ಆಗುತ್ತೆ. ಆ ಥರ ಒಂದೇ ಕೆಲಸಕ್ಕೆ ಮನುಷ್ಯನ ಬ್ರೈನ್ ಇದಾದರೆ ಅದು ದುಷ್ಪರಿಣಾಮ ಮಾಡುತ್ತಾ. ಅಲ್ಲಿ ಮಾಡಿದ್ದು ಉದ್ಯೋಗನ ತಂದಿಲ್ಲ ಹಾಕಿದ್ದಾರೆ. ನಮ್ಗೆ ಹಸಿವಿರೋದಕ್ಕೆ ಈಗ ಅದೇ ಸ್ಟ್ಯಾಂಡರ್ಡ್ ಅಂತ ಮಾಡ್ತಿದ್ದೀವಿ. ಈಗ ಆ ಜನನೇ ವ್ಯವಸಾಯದಲ್ಲಿ ಪರಿವರ್ತನೆ ಥರ ಕೊಟ್ಟಿರೋದು. ಈಗ ಮೂಲ ರೈತರಿಗೆ ಬೇಕಾಗಿಲ್ಲ. ಈಗ ಮೂಲ ರೈತರಿಗೆ ಹಣ ಮಾಡಿಬಿಡೋಣ, ಯಾವುದಾನ ಒಂದು ಗಿಡ ಇಕ್ಬಿಡೋಣ, ಅದ್ರ ಹಿಂದೆ ಓಡ್ತಾ ಇದ್ದಾರೆ. ಕ್ರಿಯೇಟಿವಿಟಿ ಇಲ್ಲ. ಈಗ ನಂತಲ್ಲಿ ಬರೋ 90% ರೈತರುಗಳೆಲ್ಲ ಆ ಥರ ಪಂಜರದಲ್ಲಿ ಬೇಸತ್ತಿರೋರು. ಈ ಬೈಲಾಗಿರೋರಿಗೆ ಪಂಜರಕ್ಕೆ ಹೋಗ್ಬೇಕು ಅಂತ ಇಷ್ಟ ಆಗೈತೆ. ಈಗ ಅದೇ ಪಂಜರದ ಜೀವನನೇ ಸರಿ, ಗಿಣಿಗೆ ಅಲ್ಲಲ್ಲೇ ಹಣ್ಣು ಹಂಪಲು ಎಲ್ಲ ಕೊಡ್ತಾರೆ, ಹಾಲು ಅದೆಲ್ಲನ, ಇದಾಗಬೇಕು ಬೇಗಲೇ. ಅವರು ಅದನ್ನು ತಿಂದು ಈಗ ಅದು ಬೇಡ, ಈಗ ಬೈಲಾಗಿ ಹೋಗೋದೇ ಒಳ್ಳೆಯದು ಅನ್ನಂಗೆ. ನೋಡಿ ಈಗ ಆ ಜನಗಳಿಂದಲೇ ಬದಲಾವಣೆ ಬರೋದು. ಈಗ ಅವರೇ ಇದನ್ನೆಲ್ಲ ಇಷ್ಟಪಡ್ತಾ ಇರೋದೆಲ್ಲ ಅಂತ ಪ್ರೂನಿಂಗ್ ಮಾಡೋದ್ರಿಂದ. ನೋಡಿ ಕಾಯಿ ಮುಗಿತಿದ್ದಂಗೆ ಇದನ್ನೆಲ್ಲ ಚಿಗುರೆಲ್ಲ ಕತ್ತರಿಸಾಕ್ಬಿಡ್ತೀವಿ. ಕತ್ತರಿಸಾಕೋದ್ರಿಂದ ಹಣ್ಣು ಕುಬ್ಜ ತೋಟಗಾರಿಕೆ ಅಂತ ಇದ್ರ ಹೆಸರು ಇದೆ. ಇವಾಗ ಇದು ಗಂಡಲ್ವ ಹೆಣ್ಣಲ್ವರ ಇದನ್ನು ಕಡಿಬೋದು, ಆದರೆ ನೀವು ಬಾಳೆ ಕಡಿಯೋಕ್ಕಾಗಲ್ಲ. ಅದೊಂದೇ ಕೊಂಬೆಯಲ್ಲಿ ಇರುತ್ತೆ. ಅದ್ರ ಆಹಾರ ಅದು ತಯಾರು ಮಾಡ್ಕೊಂತು, ಇದು ನೀರನ್ನ ಅದು ಹಂಚ್ಕೊಂತು, ಅದು ಆ ಕ್ಯಾಲ್ಸಿಯಂ ಇದು ಹಂಚ್ಕೊಂತು. ಇದೊಂಥರ ಕುಟುಂಬ ಇದ್ದಂಗೆ, ಅದು ಗಂಡ ಇದ್ದಂಗೆ, ಇದು ಹೆಂಡತಿ ಇದ್ದಂಗೆ. ಹೆಣ್ಣನ್ನ ಕುಗ್ಸಿ ಬದುಕಿಸ್ಬೋದು, ಗಂಡನ್ನ ಕುಗ್ಸಿ ಬದುಕ್ಸಕ್ಕಾಗಲ್ಲ. ಈಗ ಅದೊಂದು ನಿಯಮ, ಅದು ನೀವು ಮಾಡಿರೋದಲ್ಲ. ಈಗ ಅದಕ್ಕೆ ಅವಳೊಂದು ತಾಯಿಯಿಂದಿರೋದು. ಎಲ್ಲ ಜಾಗಕ್ಕೂ ತಾಯಿ ಹೆಣ್ಣಿನ ಹೆಸರೇ ಇಟ್ಟಿರೋದು. ಯಾಕೆ ಅಂತಂದರೆ ಅವ್ರ ತ್ಯಾಗ ಬಲಿದಾನದಿಂದ ಇರೋದು. ಯಾವ ನದಿಗೂ ಗಂಡು ಅಂತ ಇಟ್ಟಿಲ್ಲ ನೋಡಿ.
ಕಾವೇರಿ ಅಂತಲೇ ಅಂತೀವಿ, ಕೃಷ್ಣೆ ಅಂತಲೇ ಅಂತೀವಿ, ಭೂಮಿ ತಾಯಿ ಅಂತಲೇ ಅಂತೀವಿ. ತಾಯಿ ಪದದ ಅರ್ಥ ಅಷ್ಟು ವಿಶಿಷ್ಟವಾಗಿ ಆದಿಶಕ್ತಿ ಅಂತ ಅಂತೀವಿ. ಯಾಕೆ ಅಂತಂದ್ರೆ ಪ್ರೊಟೆಕ್ಟ್ ಮಾಡೋದು ಅವ್ರಿಗೆ ಸಂಬಂಧಪಟ್ಟಿತ್ತು. ಅದೇ ಇದು ಒಂದು ತ್ಯಾಗ ಇದ್ದಂಗೆ, ಇದು ಜನ್ರೇಟರ್ ಇದ್ದಂಗೆ, ಪವರ್ನ ಕ್ರಿಯೇಟ್ ಮಾಡುತ್ತಿದ್ದು. ಪವರ್ನ ಬಳಸಲ್ಲ. ಅದಕ್ಕೆ ನಮ್ಮ ಪೂರ್ವಜರು ಅಕಡಿ ಸಾಲ್ ಅಂತ ಬಳಸೋರು. ಈಗ ಇವ್ರದ್ದು ವಿಧಾನ ಗೊತ್ತಿರಲಿಲ್ಲ, ಅದನ್ನು ಅಕಡಿ 3 ಏಕದಳಕ್ಕೆ 1 ದ್ವಿದಳನ ಇಂಜೆಕ್ಟ್ ಮಾಡೋರು. ಇದು ಸಾರ್ಗಾಗೋದು, ಅವರೆಕಾಳು ಅಂತ ಇದ್ರೆ ಅದು ಅನ್ನಕ್ಕಾಗೋದು, ಮುದ್ದೆಗಾಗೋದು. ಈಗ ಸುತ್ತಲೂ ಹುಚ್ಚೆಳ್ಳು ಅಂತ ಹಾಕಿದ್ರು, ಅದ್ಭುತವಾದ ಧಾನ್ಯ. ಅದರಂಥ ಈಗ ಏನೇ ಕೀಲು ನೋವು, ಪಾಲು ನೋವು, ಇದೆಲ್ಲ ಮೂಳೆ ಮುರಿದೋದ್ರೆ ಹುಚ್ಚೆಳ್ಳು ಎಣ್ಣೆನೇ ಬಳಸ್ತಾ ಇದ್ರು. ಬರ್ಡ್ರಿಗೆ ಇದು ಪೆಸ್ಟ್ ಕಂಟ್ರೋಲ್ ಥರ ಸೆಕ್ಯೂರಿಟಿಗೆ ಹಾಕೋರು. 3 ಅಡಿಗೆ ಏಕದಳ ಹಾಕಿರೆ ಒಂದೊಂದು ದ್ವಿದಳ ಮಧ್ಯದಾಗ ಹಾಕೋರು. ಅಲ್ಲಲ್ಲೇ 2 ಕುಂಟಿಗೆ ಆಹಾರ ಧಾನ್ಯನ ಚೇಂಜ್ ಮಾಡೋರು. 2 ಕುಂಟಿಗೆ ಹಳ್ಳ ಹಾಕಿರ, ಹಳ್ಳಿಗೆ ಸುತ್ಕೊಳಕ್ಕೆ ಇದು ಹಾಕೋರು. ನಮ್ಮ ಕಣ್ಣಾರೆ ಕಂಡಿದ್ದೀವಿ ನಾವು ಬಾಲ್ಯದಾಗೆಲ್ಲ. ಯಾಕೆ ಆ ವೈವಿಧ್ಯತೆ ಕಂಡಿರೋದ್ರಿಂದಲೇ ನಾವು ಈಗ ನಾವು ಗಟ್ಟಿಯಾಗಿ ಇದು ಮಾತಾಡೋಕ್ಕಾಗೋದು. ಯಾಕೆಂದ್ರೆ ಅದು ಸೋತಿರಲಿಲ್ಲ ಸಾವಿರಾರು ವರ್ಷದಿಂದ. ಇದು 50 ವರ್ಷಕ್ಕೆ ಸೋತೋಯ್ತಿದೆ ಅಲ್ಲ ಅಂತ.